ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿಮ್ಮ ಪ್ರೀತಿಯ ನಿರಂಜನ್ ಮೂರ್ತಿ ಮಾಡುವ ನಮಸ್ಕಾರಗಳು. ಶುಭ ಗುರುವಾರ. ಓಕೆ, ಗುರು ರಾಯರ ವಾರ. ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ರಾಯರು ಶುಭವನ್ನು ಉಂಟು ಮಾಡಲಿ. ಓಕೆ, ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಮನಸ್ಸಲ್ಲಿ ಏನಿಟ್ಕೊಂಡಿರೋ ಆ ಗುರಿ ತಲುಪಲಿ ಅಂತೇಳಿ ನಾನು ನಿಮ್ಮ ಪರವಾಗಿ ಶ್ರೀ ಗುರು ರಾಘವೇಂದ್ರ ಪಾದಚರಣಗಳಿಗೆ ನಮಸ್ಕರಿಸುತ್ತಾ ಈ ಪಾಠವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಗಮನಿಸಬೇಕಾಗಿರುವಂಥ ಅಂಶ ಏನೇನು ಅಂತೇಳಿ ನೋಡ್ತಾ ಹೋಗೋಣ. ಸೊ ಒಂದೊಂದಾಗೆ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ನಮ್ಮ ಬುಕ್ಕು ನಿಮಗೆ ಗೊತ್ತಿದೆ. ಕೆಲವರೆಲ್ಲ ಸರ್ ಬುಕ್ ಬಂದಿಲ್ಲ ದಯಮಾಡಿ ಕ್ಷಮಿಸ್ಬೇಕೇನು ಅಂತ ಹೇಳಿದ್ರೆ, ನಮಗೆ ಪೋಸ್ಟ್ ಆಫೀಸಲ್ಲಿ ಒಂದು ವಾರಕ್ಕೆ 100ನ ಗಡುವು ಕೊಟ್ಟಿದ್ದರು. ಸೊ 100 ಹಿಂಗೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 100 ಒಂದು ವೀಕಲ್ಲಿ ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಸ್ಯಾಟರ್ಡೆ ಹಾಕಿದರೆ ಈ ವೀಕಲ್ಲಿ ಬಂದು ಮುಟ್ಟುತ್ತೆ. ಲಾಸ್ಟ್ ಸ್ಯಾಟರ್ಡೆ ಹಾಕಿದರೆ ಈ ವೀಕಲ್ಲಿ, ಈ ಕಮಿಂಗ್ ಸ್ಯಾಟರ್ಡೆ ಹಾಕಿದರೆ ಮುಂದಿನ ವೀಕಲ್ಲಿ ಮುಟ್ಟುತ್ತೆ. ದಯಮಾಡಿ ಸಹಕರಿಸಬೇಕು. ಓಕೆನಾ, ನಮಗೊಂದು ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಸೊ ಹಾಗಾಗಿ ದಯಮಾಡಿ. ಓಕೆ, ಸೊ ನಿಮಗೆ ಲೇಟ್ ಆಗಿತ್ತು ಅಂದರೆ ದಯಮಾಡಿ ನನ್ನ ಮೂಲಕ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಓಕೆನಾ, ಅನ್ಸೋದು ಸಹಜ. ಯಾಕೆಂದರೆ ಬುಕ್ ರೀಚ್ ಆಗಿಲ್ಲ ಅಂದರೆ ಅವು ಕೂತ್ಕೊಂಡು ಬರ್ಕೊಳೋದು, ನೋಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಪಾಠ ಕೇಳ್ತಾ ಹೋಗ್ರಿ, ಸಣ್ಣದಾಗಿ ನೋಟ್ ನಿಮ್ಮದೇ ಆದಂಥ ನೋಟ್ ಮಾಡ್ಕೊಂಡಿರಿ. ಅದು ಬಂದಾಗ ಏನು ಮಾಡ್ತಾ ಹೋಗಿ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಧನ್ಯವಾದಗಳು ಕೇಳಿದ್ದಕ್ಕೆ. ಸೊ ಇಲ್ಲಿ ಕಾನ್ಸೆಪ್ಟನ್ನು ನಾವು ಕಾನ್ಸೆಪ್ಟ್ ವೈಸ್ ಹೋಗ್ತಾ ಇದ್ದೀವಿ ಅಂದರೆ, ಸೊ ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ಏನನ್ನು ನೋಡ್ಕೊಂಡಿದ್ವಿ, ಆಯಿತಾ, ಏನನ್ನು ನೋಡಿದ್ವಿ ಅಂತೇಳಿ ನೋಡ್ತಾ ಹೋಗೋಣ. ಬೆಳಕಿನ ವಕ್ರೀಭವನದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಸ್ ಇಟ್ ರೈಟ್? ಹೌದಾ? ದ ರೇ ಆಫ್ ಲೈಟ್ ವೆನ್ ಇಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಇಟ್ ಚೇಂಜ್ ಇಟ್ಸ್ ಪಾತ್. ಹೌದಾ? ಪಾತ್ ಚೇಂಜ್ ಆಗುತ್ತೆ. ಕಾರಣ ಏನು ಅಂದರೆ ಸಾಂದ್ರ ಮಾಧ್ಯಮ ಇರೋದಕ್ಕಾಗಿ ಏನಾಗಿರುತ್ತೆ, ತನ್ನ ಹಾದಿಯನ್ನು ಏನು ಮಾಡಿಬಿಡುತ್ತೆ, ಬದಲಿಸುತ್ತೆ ಅಂತ ಹೇಳಿದ್ವಿ. ಹೌದಾ? ಸೊ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಹಾದಿಯನ್ನು ಬದಲಿಸುತ್ತೆ. ಸೊ ಇದರಲ್ಲಿ ವಕ್ರೀಭವನ ಸೂಚ್ಯಾಂಕಗಳು, ಓಕೆ, ಸ್ನೆಲ್ಸ್ನ ನಿಯಮದ ಆಧಾರದ ಪ್ರಕಾರ ಗಾಳಿಗೆ, ನಿರ್ವಾತದಿಂದ ಗಾಳಿಗೆ ಬಂದಾಗ ಒಂದು, ಗಾಳಿ ಅಥವಾ ನಿರ್ವಾತದಿಂದ ಬಂದು ನೀರಿಗೆ ಬಂದಾಗ 1.33, ಗಾಳಿ ಅಥವಾ ನಿರ್ವಾತ ಅಥವಾ ನೀರಿನಿಂದ ಗಾಜಿಗೆ ಬಂದಾಗ ವಕ್ರೀಭವನ ಸೂಚ್ಯಂಕ ಗಾಜಿನಲ್ಲಿ 1.5. ಓಕೆ, ನಿರ್ವಾತ ಗಾಳಿ, ನೀರು ಅಥವಾ ಗಾಜಿನಿಂದ ಒಂದು ವೇಳೆ ಅಥವಾ ಇದು ಯಾವುದೇ ಮಾಧ್ಯಮ ಇರ್ಬೋದು, ಅಲ್ಲಿಂದ ವಜ್ರಕ್ಕೆ ಬಂದಾಗ 2.42. ಆ್ಯಕ್ಚುಲಿ 2.24 ಆಗಿದೆ. ಸ್ವಲ್ಪ ಅದನ್ನು ಕರೆಕ್ಷನ್ ಮಾಡಿಕೊಡ್ರಿ, ಹಿಂದೆ ಮುಂದೆ ಟೈಪ್ ಆಗುವಾಗ ಮಿಸ್ ಆಗಿದೆ ಅಷ್ಟೇ. ಸೊ 2.42. ಹೀಗೆ ಹಂತವಾಗಿ ವಕ್ರೀಭವನ ಸೂಚ್ಯಂಕ ಹೆಚ್ಚಾಗ್ತಾ ಹೋದಾಗ ಅದರ ಮೀನಿಂಗ್ ಏನು ಅಂದರೆ ಅಡೆತಡೆಗಳು ಹೆಚ್ಚಾಗಿದೆ ಅಂತ. ದೇರ್ ಇಸ್ ಅ ರಿಸ್ಟ್ರಿಕ್ಷನ್ ಫಾರ್ ದ ಟ್ರಾವೆಲಿಂಗ್ ದ ರೇ ಆಫ್ ಲೈಟ್ ವೆನ್ ಇಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ದಟ್ ಈಸ್ ಕಾಲ್ಡ್ ಡೆನ್ಸರ್ ಮೀಡಿಯಮ್. ಓಕೆ, ಸಮಟೈಮ್ಸ್ ಏರ್ ಮೀಡಿಯಮ್ ಆಲ್ಸೋ ಡೆನ್ಸರ್ when we consider vacuum in between a vacuum and air medium. ಸೊ ಅಲ್ಲೂ ಸಹಿತ ನಿರ್ವಾತ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅವಾಗ ಎರಡು ಮಾಧ್ಯಮ ತಂದಾಗ ಕೆಲವು ಸಲ ಗಾಳಿಯೂ ಸಹಿತ ಸಾಂದ್ರ ಮಾಧ್ಯಮವಾಗಿಬಿಡುತ್ತೆ. ಅರ್ಥ ಆಯಿತು? ಓಕೆ, ಇದರಲ್ಲಿ ನಾವು ನೋಡಿದ ಹಾಗೆ ವಕ್ರೀಭವನ ಕ್ರಿಯೆಗಳನ್ನು ನೋಡಿದ್ವಿ. ಹೇಗೆ ನೀರಿನ ಮೇಲ್ಭಾಗದಲ್ಲಿ ಸ್ಕೇಲ್ ಅಥವಾ ಪೆನ್ಸಿಲ್ ಮುರಿದಂತೆ ಅಥವಾ ಬಾಗಿದಂತೆ ಅನಿಸುವುದು, ರಾತ್ರಿ ವೇಳೆ ನಕ್ಷತ್ರಗಳು ಮಿನುಗುವಿಕೆ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಓವರ್ ನೈಟ್, ನಂತರ ನೆತ್ತಿಯ ಸೂರ್ಯನಿಗಿಂತ ಬೆಳಗಿನ ಹಾಗೂ ಸಂಜೆಯ ಸಮಯದ ಸೂರ್ಯ ದೊಡ್ಡದಾಗಿ ಗೋಚರಿಸುತ್ತಾನೆ ಬಿಕಾಸ್ ಆಫ್ ಆ್ಯಂಗಲ್ ಫಾರ್ಮೇಷನ್. ನಂತರ ಸೂರ್ಯೋದಯದ ಮುನ್ನ ಹಾಗೂ ಸೂರ್ಯಾಸ್ತದ ನಂತರ ಸೂರ್ಯನ ಬೆಳಕಿನ ಕಿರಣಗಳು ನಮ್ಮ ಭೂಮಿಯ ವಾತಾವರಣದಲ್ಲಿರುತ್ತವೆ. ಯಾಕೆಂದರೆ ಭೂಮಿಗೊಂದು ವಾತಾವರಣ ಅನ್ನೋದಿದೆ, ಅಲ್ಲಿ ವಕ್ರೀಭವನ ಅದೇ ಆಗುತ್ತೆ. ಸಮ್ ರೇಸ್ ಆರ್ ಬಿಫೋರ್ ಸನ್ ರೈಸಿಂಗ್ ಆ್ಯಂಡ್ ಆಫ್ಟರ್ ಸನ್ ಸೆಟ್ಟಿಂಗ್ ದರ್ ಇಸ್ ಸಮ್ ರೇಸ್ present in our Earth's atmosphere sometimes. ಓಕೆ, ಮೀನ್ಸ್ ಸಮ್ ಫ್ಯೂ ಮಿನಿಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಫ್ಟರ್ ದಟ್ ಇನ್ನೊಂದು ನೋಡ್ತೀವಿ ಅಂತ ಹೇಳಿದ್ರೆ ಸ್ಥಾನ ಬದಲಾದಂತೆ. ಹೌದಾ? ಫಿಶ್ ಏನು ಮಾಡುತ್ತೆ, ನೀರಿನಲ್ಲಿ ಸ್ಥಾನ ಬದಲಿಸಿದಂತೆ ಅನಿಸುತ್ತದೆ. ಓಕೆ, ನಾವು ನೋಟಿಸ್ ಮಾಡ್ತೇವೆ ಅದನ್ನು, ಸ್ಥಾನ ಬದಲಿಸಿದಂತೆ ಆಗುತ್ತೆ. ಇದಾದ ನಂತರ ನಾವು ಗಮನಿಸೋದಾಯಿತು ಅಂದರೆ ಕಾನ್ಸೆಪ್ಟ್ ವೈಸ್ ಹೋಗ್ತೀವಿ ಅಂತ ಹೇಳಿದ್ರೆ ಏನಾಗಿರುತ್ತೆ, ಬಾವಿಯ ತಳ, ನೀರು ತುಂಬಿದ ಪಾತ್ರೆಯ ತಳ, ಪಾತ್ರೆಯಲ್ಲಿ ಹಾಕಿದಂಥ ನಾಣ್ಯನೂ ಸಹಿತ, ನಂತರ ಸ್ವಿಮ್ಮಿಂಗ್ ಪೂಲ್ ಅಥವಾ ಈಜುಕೊಳದ ತಳ ಮೇಲೆ ಬಂದಂತೆ ಲ್ಯಾಟ್ರಲ್ ಶಿಫ್ಟ್ ಅಂತ ಕರಿತೀವಿ ಅದನ್ನು.
ಓಕೆ, ಲ್ಯಾಟ್ರಲ್ ಶಿಫ್ಟಿಂಗ್ ಅಂತೇಳಿ ಕರಿತೀವಿ. ಇದಾದ ನಂತರ ನಾವು ನೆಕ್ಸ್ಟ್ ನೋಡ್ತೀವಿ. ಇದಾದ ನಂತರ ನಾವು ನೆಕ್ಸ್ಟ್ ನೋಡೋದಾಯಿತು ಅಂತ ಹೇಳಿದ್ರೆ, ಸೊ ಮಸೂರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮಸೂರಗಳ ಬಗ್ಗೆ. ಮಸೂರ, ಬ್ಯೂಟಿಫುಲ್ ಕಾನ್ಸೆಪ್ಟ್. ಮಸೂರ ಲೆನ್ಸ್ ಅಂತ ಕರಿತೀವಿ. ಇದರಲ್ಲಿ ಲೆನ್ಸ್ ಅಂತ ಹೇಳಿದಾಗ ಪ್ರಮುಖವಾಗಿ ಎಷ್ಟು ಅಂತ ಹೇಳಿದ್ರೆ 2 ರೀತಿಯಾಗಿ ವಿಧಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಒಂದೇನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಇನ್ನೊಂದು ನಿಮ್ನ ಮಸೂರ, ಕಾನ್ಕೇವ್ ಲೆನ್ಸ್ ಅಂತೀವಿ. ಪೀನ ಮಸೂರ ಮತ್ತು ನಿಮ್ನ ಮಸೂರ. ಇದರಲ್ಲಿ ನಾವು ನೀವು ನೋಡುವ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪೀನ ಮಸೂರಗಳನ್ನು ಮುಟ್ಟಿ ನೋಡಿದ್ರೆ ಗೊತ್ತಾಗಲ್ಲ. ಕಾರಣ ಏನು ಗೊತ್ತಾ? ಈ ರೀತಿ ಒಂದು ಸರ್ಕಲ್ ಶೇಪಲ್ಲಿ ಇರುತ್ತೆ, ನೋಡಿದ್ರೆ ಸರ್ಕ್ಯುಲರ್ ಶೇಪ್. ಅದು ಸರ್ಕ್ಯುಲರ್ ಶೇಪ್ ಇರೋದ್ರಿಂದ ನಮಗೇನಾಗಲ್ಲ, ಕಾಣಿಸಂಗಿಲ್ಲ. ಓಕೆ, ಏನು ಅನ್ನೋದು ಗೊತ್ತಾಗಿಲ್ಲ. ಮುಟ್ಟಿ ನೋಡಬೇಕು. ಮುಟ್ಟಿ ನೋಡಿದಾಗ ಏನಾಗುತ್ತೆ ಗೊತ್ತಾ? 2 ಅಂಚುಗಳಲ್ಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ತೆಳುವಾಗಿದ್ದು ಮಧ್ಯಭಾಗದಲ್ಲಿ ದಪ್ಪವಾಗಿದ್ದರೆ, 2 ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯಭಾಗದಲ್ಲಿ ದಪ್ಪ, ಅಂದರೆ ಆನ್ ಐದರ್ ಸೈಡ್ ಥಿನ್, ಅಟ್ ದ ಸೆಂಟರ್ ಥಿಕ್, ಸಚ್ ಕಾಲ್ಡ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಇನ್ನೊಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ, 2 ಅಂಚಿನಲ್ಲೂ ದಪ್ಪನಾಗಿದ್ದು ಮಧ್ಯಭಾಗದಲ್ಲಿ ತೆಳುವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ನಿಮ್ನ ಮಸೂರ ಅಂತ ಕರಿತೀವಿ. ಆನ್ ಐದರ್ ಸೈಡ್ ಥಿಕ್, ಅಟ್ ದ ಸೆಂಟರ್ ಥಿನ್, ಸಚ್ ಕಾಲ್ಡ್ ಕಾನ್ಕೇವ್ ಲೆನ್ಸ್ ಅಂತೇಳಿ. ಇದಾದ ನಂತರ ನಾವು ಗಮನಿಸಬೇಕಾಗಿರೋದು, ಇದಕ್ಕೆ ಇನ್ನೊಂದು ಹೆಸರಿದೆ. ಪೀನ ಮಸೂರಕ್ಕೆ ಇನ್ನೊಂದು ಹೆಸರಿದೆ. ಯಾವ ರೀತಿ, ಏನನ್ನು ನೋಟಿಸ್ ಮಾಡೋದು ಅಂತ ಹೇಳಿದ್ರೆ, ಪೀನ ಮಸೂರದ ಇನ್ನೊಂದು ಹೆಸರನ್ನು ನಾವು ಗಮನಿಸ್ತಾ ಬರೋದಾಯಿತು ಅಂದರೆ ಏನಿದೆ ಇನ್ನೊಂದು ಹೆಸರು ಅದಕ್ಕೆ? ಬೆಳಕು ಹಾದು ಹೋಗುವಿಕೆ ಆಧಾರದಲ್ಲಿ. ಬರೆದು ಬಿಡ್ತೀನಿ ಅದನ್ನು ಒಮ್ಮೆ, ಅವಾಗ ಈಸಿ ಆಗಿಬಿಡುತ್ತೆ ನಮಗೆ, ಹೇಳೋದಕ್ಕೆ ಈಸಿ ಆಗಿಬಿಡುತ್ತೆ. ಇದು ಪೀನ ಮಸೂರ, ನಿಮ್ನ ಮಸೂರ. ಹೌದಾ? ಸೊ ಪೀನ ಮಸೂರ ಮತ್ತು ನಿಮ್ನ ಮಸೂರದಲ್ಲಿ ಸೊ ಈ ರೀತಿ ನಾವು ಗಮನಿಸ್ತಾ ಇದ್ದೀವಿ. ಇದರಲ್ಲಿ ಬೆಳಕು ಹಾದು ಹೋಗುವಿಕೆ ಆಧಾರ ಹೇಗೆ ಅಂದರೆ, ಬೆಳಕನ್ನು ನೀವು ಈ ರೀತಿ ಹಾದು ಹೋಗಿಸಿದ್ರೆ, ಅದ್ರ ಮೂಲಕ ಹಾದು ಹೋಗಿಸೋದಕ್ಕೆ ಪ್ರಯತ್ನ ಪಟ್ವಿ ಅಂತ ಹೇಳಿದ್ರೆ ಒಂದೇ ಕಡೆಗೆ ಬಂದು ಸಂಧಿಸುತ್ತದೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಪೀನ ಮಸೂರ. ಅದನ್ನು ಕನ್ವರ್ಜೆಂಟ್ ಲೆನ್ಸ್ ಅಂತಲೂ ಕರಿತೀವಿ. ಕನ್ವರ್ಜೆಂಟ್ ಲೆನ್ಸ್ ಅಂತ ಕರಿತೀವಿ. ಅಂದರೆ ಕನ್ವರ್ಜೆಂಟ್ ಲೆನ್ಸ್ ಅಂದರೆ ಕೇಂದ್ರೀಕೃತ ಮಸೂರ. ಬೆಳಕಿನ ಕಿರಣ ಒಂದೇ ಬದಿನಲ್ಲಿ ಪತನಗೊಂಡು ಒಂದು ದಿಕ್ಕಿನಲ್ಲಿ ಬೇರೆ ಕಡೆಗೆ ಚಲಿಸುವಂತೆ ಆದರೆ ಡೈವರ್ಜೆಂಟ್ ಲೆನ್ಸ್ ಅಂತ ಕರಿತೀವಿ. ಡೈವರ್ಜೆಂಟ್ ಲೆನ್ಸ್ ಅಂತ ಕರಿತೀವಿ. ಕನ್ವರ್ಜೆಂಟ್ ಲೆನ್ಸ್ ಕೇಂದ್ರೀಕೃತ, ಡೈವರ್ಜೆಂಟ್ ಲೆನ್ಸ್ ವಿಕೇಂದ್ರೀಕೃತ ಮಸೂರ. ಆಯಿತು. ಕನ್ವರ್ಜೆಂಟ್, ಡೈವರ್ಜೆಂಟ್ ಅಂತ ಆದ ನಂತರ ನಾವು ನೋಟಿಸ್ ಮಾಡ್ತೀವಿ. ಯಾವ್ಯಾವ ರೀತಿ ನೋಟಿಸ್ ಮಾಡೋಣ ಅಂತ ಹೇಳಿದ್ರೆ, ಇದಾದ ನಂತರ ಪೀನ ಮತ್ತು ನಿಮ್ನ ಮಸೂರವನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ? ಮಾನವನ ಕಣ್ಣುಗಳು ಯಾವ ರೀತಿ ವರ್ತಿಸುತ್ತವೆ ಅಂತ ಹೇಳಿದ್ರೆ ಪೀನ ಮಸೂರದಂತೆ ವರ್ತಿಸುತ್ತವೆ. ಹಾಗಾಗಿಯೇ ಪೀನ ಮಸೂರದ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ವಸ್ತು ಎಷ್ಟೇ ದೂರವಿದ್ದರೂ ಮತ್ತು ದೂರ ಅಂತ ಹೇಳಿದ್ರೆ ಒಂದು ಲಿಮಿಟೇಷನ್. ನನ್ನ ಕಣ್ಣಿನಿಂದ 25 ಸೆಂಟಿಮೀಟರ್ ಅದೊಂದು ಫೋಕಸ್ ಪಾಯಿಂಟ್ ಅಂತ ಕರಿತೀವಿ. 25 ಸೆಂಟಿಮೀಟರ್ನಿಂದ ಓಕೆ ದೂರಕ್ಕೆ ಚಲಿಸಿದ ಹಾಗೆ, ಫಾರ್ ಎಕ್ಸಾಂಪಲ್ ಈ ಪೆನ್ನು ಹೋಗ್ತಾ ಏನಾಗುತ್ತೆ, ಚಿಕ್ಕದಾಗುತ್ತೆ, ಬರ್ತಾ ಏನಾಗುತ್ತೆ, ದೊಡ್ಡದಾಗುತ್ತೆ ಹತ್ರ ಬಂದಂಗೆ. ಸೊ ಕಾಮನ್ ಆಗಿ 25 ಸೆಂಟಿಮೀಟರ್ ಎಂಬುದು ಏನಾಗಿರುತ್ತೆ ಗೊತ್ತಾ? ವೈಜ್ಞಾನಿಕವಾಗಿ ದಟ್ ಈಸ್ ರೈಟ್. ಓಕೆ, ವೈಜ್ಞಾನಿಕವಾಗಿ ನಾವು ನೋಟಿಸ್ ಮಾಡುವಂಥದ್ದು. ವೈಜ್ಞಾನಿಕವಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಮಾನವನ ಕಣ್ಣುಗಳು ಪೀನ ಮಸೂರದಂತೆ ಅದು 25 ಸೆಂಟಿಮೀಟರ್ ದೂರದಲ್ಲಿ ಇರುತ್ತೆ ಅನ್ನೋದು. ಓಕೆ, ಇದಾದ ನಂತರ ನಿಮ್ನ ಮಸೂರ ಅಂತೇಳಿ ಬಂದಾಗ ಅದು ಏನಾಗಿರುತ್ತೆ ನೋಡ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ. ಸೊ ಇದಾದ ನಂತರ ನಾವು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ, ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡಿದ್ವಿ ಅಂತಲೂ ಸಹಿತ ಹೇಳಿದ್ವಿ. ಹೌದಾ? ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ? ಕ್ಯಾಮರಾದ ಲೆನ್ಸ್ಗಳಾಗಿ, ಬೈನಾಕ್ಯುಲರ್ಗಳಲ್ಲಿ, ಸಂಯುಕ್ತ ಸೂಕ್ಷ್ಮದರ್ಶಕಗಳಲ್ಲಿ. ಹೌದಾ? ನಂತರ ವಾಚ್ ರಿಪೇರರ್ ಯೂಸ್ ಮಾಡ್ತಾನೆ, ನಥಿಂಗ್ ಬಟ್ ಭೂತಗನ್ನಡಿ. ಹೌದಾ? ಸಣ್ಣ ಅಕ್ಷರಗಳನ್ನು ಓದೋದಕ್ಕೆ. ನಂತರ ದೃಷ್ಟಿ ದೋಷ, ಅದು ಯಾವುದು? ದೂರದೃಷ್ಟಿ ದೋಷ. ನೆಕ್ಸ್ಟು ಸಮೀಪ ದೃಷ್ಟಿ ದೋಷ ಅಂತೇಳಿ.
ಹೌದಾ? ಇಷ್ಟರ ಬಗ್ಗೆ ನಾವು ಗಮನಿಸಿದ್ವಿ. ಈಗ ಆಲ್ರೆಡಿ ನಾವು ಅದರ ಬಗ್ಗೆ ನಾವು ಗಮನಿಸ್ತಾ ಹೋದ್ವಿ. ಏನು ಅಂತ ಹೇಳಿದ್ರೆ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ದೋಷಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿತ್ತು. ಹೌದಾ? ಸೊ ಇದಾದ ನಂತರ ನಿಮ್ನ ಮಸೂರವನ್ನು ಎಲ್ಲೆಲ್ಲಿ ಬಳಕೆ ಮಾಡಿದ್ವಿ? ನಿಮ್ನ ಮಸೂರವನ್ನು ಅಂತೇಳಿ ಬಂದಾಗ ಇದನ್ನು ಎಲ್ಲೆಲ್ಲಿ ಬಳಕೆ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಖಗೋಳ ದೂರದರ್ಶಕಗಳಲ್ಲಿ ಬಳಕೆ ಮಾಡ್ತೀವಿ. ಹೌದಾ? ನಂತರ ವಾಹನಗಳ ಹೆಡ್ಲೈಟ್ಸ್ಗಳಲ್ಲಿ ಬೆಳಕು ಡೈವರ್ಜ್ ಆಗೋದಕ್ಕೆ ಬಳಕೆ ಮಾಡ್ತೀವಿ. ಅದನ್ನು ಬಿಟ್ಟರೆ ಸಮೀಪ ದೃಷ್ಟಿ ದೋಷದಲ್ಲಿ ನಾವು ಬಳಕೆಯಲ್ಲಿ ತರ್ತೀವಿ. ಹಾಗಾದರೆ ಸರ್, ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿಯ ದೋಷ ಅಂತೇಳಿ ಬಂದಾಗ ಸೊ ಅವುಗಳನ್ನು ಹೇಗೆ ನಾವು ಐಡೆಂಟಿಫೈ ಮಾಡೋದು? ಹೌದಾ? ಸಮೀಪ ದೂರದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಇನ್ನೊಂದು ಸಮೀಪ ದೃಷ್ಟಿ ದೋಷ. ಸೊ ಇದಾದ ನಂತರ ನಾವು ಏನನ್ನ ಲಾಂಗ್ ಸೈಟೆಡ್ನೆಸ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ. ಲಾಂಗ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್. ಇದಕ್ಕೆ ಟೆಕ್ನಿಕಲ್ ವರ್ಡ್ ಒಂದಿದೆ, ಗೊತ್ತಿರಲಿ, ಟೆಕ್ನಿಕಲ್ ವರ್ಡ್ ಒಂದಿದೆ. ಸೊ ಅದನ್ನು ನಾವು ಯಾವ ರೀತಿ ಹೇಳುವಂಥದ್ದು ಅಂತ ಹೇಳಿದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿದ್ದು ಉಂಟು. ಇಸ್ ಇಟ್ ರೈಟ್? ಹೈಪರ್ ಮೆಟ್ರೋಪಿಯಾ, ಇನ್ನೊಂದು ಮಯೋಪಿಯಾ ಅಂತ ಕರಿತೀವಿ. ಹೌದಾ? ಡಿಫ್ರೆನ್ಸ್ ಭಾಳ ಚೆನ್ನಾಗಿದೆ. ಇಲ್ಲಿ ಡಿಫ್ರೆನ್ಸ್ಗಳನ್ನು ನಾವು ನೋಡಲೇಬೇಕಾಗುತ್ತೆ. ಸೊ ಡಿಫ್ರೆನ್ಸ್ಗಳನ್ನು ನೀವು ಗಮನಿಸಲೇಬೇಕಾಗಿರುತ್ತೆ ಎಕ್ಸಾಮ್ಸ್ಗಳಲ್ಲಿ. ಡಿಫ್ರೆನ್ಸ್ ಕೆಲವರಿಗೆ ಏನು ಅಂತ ಹೇಳಿದ್ರೆ, ಸರ್ ನಾನು ಇದು ಕೆಲವು ವಂಶಪಾರಂಪರಿಕವಾಗಿ ಇದ್ದಾವೆ, ಕೆಲವು ದೃಷ್ಟಿ ಇವುಗಳು. ಇನ್ನು ಕೆಲವು ಏನಾಗಿದ್ದಾವೆ ಅಂತ ಹೇಳಿದ್ರೆ ವಂಶಪಾರಂಪರ್ಯನೂ ಹೌದು. ಇದಾದ ನಂತರ ಇನ್ನೊಂದು ಕಡೆ ನಾವು ಗಮನಿಸ್ತೀವಲ್ಲ, ಕೆಲವು ವಿಟಮಿನ್ಗಳ ಕೊರತೆಯಿಂದನೂ ಬರೋದುಂಟು. ಓಕೆ, ಸಹಜ ಇದು. ಕೆಲವರಿಗೆ ಈಗ ಸ್ಪೆಕ್ಟ್ ಹಾಕಿದ್ದವ್ರಿಗೆ ಹಿಂಗೆ ಅನಿಸುತ್ತೆ ಅಂದರೆ, ಅಯ್ಯೋ ಸರ್ ನಾನೆಲ್ಲ ತಿಂತೀನಿ ಆದರೂ ಸಹಿತ ನಮಗೆ ಹಿಂಗಾಗುತ್ತಲ್ಲ ಯಾಕೆ ಅಂತ ಒಂದು ಕಡೆ. ಇನ್ನೊಂದು ಕಡೆಗೇನು, ಸರ್ ನನಗೆ ಕೆಲವರಿಗೆ ಸ್ಪೆಕ್ಟ್ ಹಾಕದೇ ಇದ್ದವ್ರಿಗೆ ಸರ್ ಅವ್ರಿಗೆ ಯಾಕೆ ಬಂತು ಹಿಂಗೆ. ಇನ್ನು ಕೆಲವೊಂದು ಓಕೆ ವಿಟಮಿನ್ಗಳ ಕೊರತೆ, ಇನ್ನು ಕೆಲವು ಜೀನ್ಗಳ ಹಾಗೆ ಮೇಂಟೈನ್ ಮಾಡುವಂಥದ್ದನ್ನು ನಾವು ನೋಟಿಸ್ ಮಾಡ್ತೀವಪ್ಪ. ಓಕೆ, ಇದರಲ್ಲಿ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷಗಳಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಣ್ಣಿನ ದೋಷಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಮಾಡಿದಾಗ ಈ ರೀತಿ ಇರುವಂಥದ್ದು. ಇದರಲ್ಲಿ ಇದನ್ನು ನಾವು ರೆಟೀನಾದ ಭಾಗ ಅಂತ ಕರಿತೀವಿ. ರೆಟೀನಾ ಇಲ್ಲೊಂದು ಬರೆದು ಬಿಡ್ತೀನಿ ಹಾಗೇನೆ. ರೆಟೀನಾ ಅಂತ. ಓಕೆ, ಹಾಗಾದರೆ ಮಸೂರ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರೋದು ತೀರಾ ತೆಳುವಾಗಿರುತ್ತೆ, ಇಲ್ಲೇನಾಗಿರುತ್ತೆ ದಪ್ಪವಾಗಿರುತ್ತೆ. ಹಾಗಾಗಿ ಬೆಳಕೇನಾಗಿರುತ್ತೆ ಅಂತ ಹೇಳಿದ್ರೆ ಪತನಗೊಂಡ ನಂತರ ತೀರಾ ತೆಳುವಾದದ್ದರಿಂದ ರೆಟೀನಾದ ಮೇಲೆ ಸಂಧಿಸುವುದಿಲ್ಲ. ತೀರಾ ತೆಳುವಾಗಿರುತ್ತೆ ಮಸೂರ. ಇಲ್ಲಿ ದಪ್ಪನಾಗಿರುವುದರಿಂದ ಏನಾಗಿರುತ್ತೆ ಅಂದರೆ ಮಸೂರ, ಕಣ್ಣಿನ ಮಸೂರ ಏನಾಗಿರುತ್ತೆ ರೆಟೀನಾದ ಮುಂಭಾಗಕ್ಕೆ ಬಂದು ಮೂಡುತ್ತದೆ. 2-3 ಬಾರಿ ಪ್ರಶ್ನೆ ಅರೈಸ್ ಆಗಿದೆ. ಏನು? ಸಮೀಪ ದೃಷ್ಟಿ ದೋಷ ಇದ್ದವರಿಗೆ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಮೂಡುತ್ತದೆ. ರೆಟೀನಾದ ಹಿಂದೆ, ರೆಟೀನಾದ ಮೇಲೆ, ರೆಟೀನಾದ ಮುಂದೆ. ಸೊ ರೆಟೀನಾದ ಮುಂದೆ, ಅರ್ಥ ಆಯಿತು? ಇದು ರೆಟೀನಾದ ಮೇಲೆ ಸಂಧಿಸುವುದಲ್ಲ, ನಮ್ಮ ಇಮ್ಯಾಜಿನೇಷನ್ ಪ್ರಕಾರ ಹಿಂದೆ. ಹಾಗಾದರೆ ದೂರದೃಷ್ಟಿ ದೋಷ ಎಂದರೇನು? ವ್ಯಕ್ತಿಗೆ ದೂರದ ವಸ್ತುಗಳು ಏನಾಗಿರುತ್ತವೆ? ಸ್ಪಷ್ಟವಾಗಿರುತ್ತವೆ. ದೂರದ ವಸ್ತುಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿರುತ್ತವೆ. ನಾನಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು. ಹೇಗೆ ಅಂತ ಹೇಳಿದ್ರೆ ಹೀಗೆ, ನಾನು ಅದನ್ನು ಹಂಗೆ ಸ್ವಲ್ಪ ದೂರ ಅಂತೇಳಿ ಬಂದಾಗ ಕನ್ಸಿಡರ್ ಮಾಡಿಬಿಟ್ಟೆ ಹಿಂಗೆ. ಸೊ ಅದು ಒಂದು ಕಡೆ ಕನ್ವರ್ಜ್ ಆಗಬೇಕು, ಅಂದರೆ ಸಮೀಪ ವಸ್ತು ಅಂತ ನನಗೆ ಗೊತ್ತಾಗಬೇಕು. ಅದು ವ್ಯಕ್ತಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ, ಆದರೆ ಸಮೀಪದ ವಸ್ತುಗಳು ಅಸ್ಪಷ್ಟ. ಅಂದರೆ ಮೀನಿಂಗ್ ಏನು? 25 ಸೆಂಟಿಮೀಟರ್ ಅಂತ ಹೇಳಿದ್ನಲ್ಲ, ಅದು ನಾರ್ಮಲ್ ಹ್ಯೂಮನ್ ಐಬಾಲ್. ಅದು ಓಕೆ, ನಾರ್ಮಲ್ ಹ್ಯೂಮನ್ಗೆ ನಾವು ನಮ್ಮ ಕಣ್ಣಿನ ಮಸೂರವನ್ನು ನಾವು ನೋಡಿದಾಗ 25 ಸೆಂಟಿಮೀಟರ್ ಅಂತ. 25 ಸೆಂಟಿಮೀಟರಿಂದ ಕೊಂಚ ದೂರ, ಸ್ವಲ್ಪ ಅಷ್ಟೇ. ಆ ಸ್ವಲ್ಪ ದೂರದ್ದು ಇವನಿಗೆ ದೂರದೃಷ್ಟಿ ಆಗಿಬಿಟ್ಟಿರುತ್ತೆ. 25 ಸೆಂಟಿಮೀಟರಿಂದ ದೂರದ್ದು, ಆದರೆ ನಮಗೆಲ್ಲ ಅದು ಸಮೀಪನೇ.
ನಾರ್ಮಲ್ ಹ್ಯೂಮನ್ಗೆ ಅದು ಕನ್ನಡಕ ಹಾಕದೇ ಇದ್ದವನಿಗೆ ಸಮೀಪ, ಆದರೆ 25 ಸೆಂಟಿಮೀಟರ್ಗಿಂತ ಸ್ವಲ್ಪ ದೂರ ಇರೋದು ಅವನಿಗೆ ಅಸ್ಪಷ್ಟ. ಹಾಗಾಗಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ, ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುತ್ತವೆ. ಇದನ್ನು ನಾವೇನಂತ ಕರಿತೀವಿ? ದೂರದೃಷ್ಟಿ ದೋಷ ಅಂತ ಕರಿತೀವಿ. ಇಲ್ಲಿ ಕಣ್ಣಿನ ಮಸೂರ ತೀರ ತೆಳುವಾಗಿದ್ದರಿಂದ ಹೆಚ್ಚು ವಕ್ರೀಭವನ ಅಂದರೆ ಭಾಳ ಬೇಗ ರೇ ಆಫ್ ಲೈಟ್ ಏನಾಗಿರುತ್ತೆ, ಡೈವರ್ಜ್ ಆಗಿಬಿಡುತ್ತೆ, ಭಾಳ ವೇಗವಾಗಿ ಡೈವರ್ಜ್ ಆಗಿಬಿಡುತ್ತೆ. ಬೇಗ ಬಂದದ್ದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ರೆಟಿನಾ ಆದ ಮೇಲೆ ಸಂಧಿಸಲ್ಲ, ಅದೇ ಪ್ರಾಬ್ಲಮ್ ಅದು. ಆಗ ಬ್ಲರ್ಡ್ ಇಮೇಜ್ ಅಂತ ಕರಿತೀವಿ. ಬಟ್ ಇಲ್ಲಿ ಬೆಳಕಿನ ಕಿರಣಗಳು ಕರೆಕ್ಟಾಗಿ ಬಂದು ಸಂಧಿಸ್ತವೆ, ಆದರೆ ದಪ್ಪ ಇರೋದ್ರಿಂದ ಮೋರ್ ಫೋಕಸ್, ಓಕೆ, ಫೋಕಸಿಂಗ್ ಪಾಯಿಂಟ್ ಜಾಸ್ತಿ ಆಗಿ ಏನಾಗಿರುತ್ತೆ, ರೆಟಿನಾದ ಮುಂದೆ ಬಂದು ಬೀಳುತ್ತೆ. ಹಾಗಾದರೆ ಪರಿಹಾರಕ್ಕಾಗಿ ಏನನ್ನು ಬಳಕೆ ಮಾಡಬೇಕು ಸರ್ ನಾವು? ಓಕೆ, ಪರಿಹಾರಕ್ಕಾಗಿ ನಾವು ಏನನ್ನು ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಪೀನ ಮಸೂರವನ್ನು ಬಳಕೆ ಮಾಡಬೇಕು. ಸರ್ ಪೀನನ್ನು ಯಾಕೆ ಬಳಕೆ ಮಾಡಬೇಕು ಸರ್? ನಿಮ್ಮನ್ನ ಬಳಕೆ ಮಾಡ್ತೀವಿ ಸರ್ ನಾವು. ನೋಡ್ರಪ್ಪ, ನಿಮ್ಮನ್ನ ಬಳಕೆ ಮಾಡೋದಕ್ಕೆ ಅದರ ಗುಣಲಕ್ಷಣದ ಪ್ರಕಾರ ಏನು ಅಂದರೆ ನಿಮ್ಮನ್ನ ಬೆಳಕಿನ ಕಿರಣಗಳನ್ನು ಡೈವರ್ಜ್ ಮಾಡುತ್ತೆ, ಆದರೆ ಪೀನ ಕನ್ವರ್ಜ್ ಮಾಡುತ್ತೆ. ಈಗ ಆಲ್ರೆಡಿ ನಮಗೆ ಎಂಥ ಇದಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ತೀರಾ ತೆಳುವಾದದ್ದರಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ, ಆದರೆ ಮಧ್ಯಭಾಗಕ್ಕೆ ಬೆಳಕಿನ ಕಿರಣಗಳು ಬೀಳ್ತಾ ಇರಲ್ಲ, ಅದೇ ಪ್ರಾಬ್ಲಮ್. ಸೊ ಮಧ್ಯಭಾಗಕ್ಕೆ ಬೆಳಕಿನ ಕಿರಣಗಳು ಬೀಳದೇ ಇದ್ದದ್ದರಿಂದ ಪೀನ ಮಸೂರವನ್ನು ಬಳಕೆ ಮಾಡಿ ಈ ಬೆಳಕಿನ ಕಿರಣಗಳನ್ನು ಬಂದಂತಹ ಬೆಳಕಿನ ಕಿರಣಗಳನ್ನು ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಏನಾಗಿರುತ್ತೆ ಅಂದರೆ ರೆಟಿನಾದ ಮೇಲೆ ಬಂದು ಮೂಡಂಗೆ ಮಾಡ್ತೀವಿ. ಆಗ ಅಂದರೆ ಪೀನ ನಮ್ಮ ಕಣ್ಣುಗಳ ಪೀನ ಮಸೂರದ ಕೇಂದ್ರ ಭಾಗಕ್ಕೆ ಆಗ ಕರೆಕ್ಟಾಗಿ ಅದೇನು ಮಾಡುತ್ತೆ ಅಂದರೆ ರೆಟಿನಾದ ಮೇಲೆ ಬಂದು ಮೂಡುವಂತೆ ಮಾಡಿಸುತ್ತೆ. ಇದನ್ನು ಏನಂತ ಕರಿತೀವಿ? ಕರೆಕ್ಷನ್ಗಾಗಿ ಪೀನ ಮಸೂರವನ್ನು ಬಳಕೆಯಲ್ಲಿ ತರ್ತೀವಿ. ಬಟ್ ಇಲ್ಲಿ ಪೀನ ಬಳಸುತ್ತೀವಾ? ಈಗ ಆಲ್ರೆಡಿ ದಪ್ಪ ಆಗಿ ಏನಾಗುತ್ತೆ, ಪೀನ ಬಳಸ್ಬಿಟ್ರೆ ಇನ್ನೂ ಕನ್ವರ್ಜ್ ಆಗಿಬಿಡುತ್ತೆ, ಇನ್ನೂ ಕೇಂದ್ರಕ್ಕೆ ಬಂದು ಕನ್ವರ್ಜ್ ಆಗಿರುತ್ತೆ. ಸೊ ಹಾಗಾಗಿ ಪೀನ ಬಳಸಬಾರ್ದು. ಏನನ್ನು ಬಳಕೆ ಮಾಡಬೇಕು ನಾವು? ನಿಮ್ನವನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ನಿಮ್ನ ಮಸೂರವನ್ನು ನಾವು ಈ ರೀತಿ ಬಳಕೆ ಮಾಡಿದಾಗ ಬೆಳಕಿನ ಕಿರಣಗಳನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಬೆಳಕಿನ ಕಿರಣಗಳು ಡೈವರ್ಜ್ ಆಗುತ್ತೆ, ಎರಡೂ ಬಿಂದುಗಳ ಕಡೆಗೆ ಡೈವರ್ಜ್ ಆಗಿ ಏನಾಗಿರುತ್ತೆ ಅಂದರೆ ಕೇಂದ್ರದ ಕಡೆಗೆ ಓಕೆ ಹೀಗೆ ಬಂದು ಸಂಧಿಸುತ್ತೆ. ಇಲ್ಲಿ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಪ್ರತಿಬಿಂಬ ಸಿಗುತ್ತೆ. ಹೀಗೆ ನಾವೇನು ಮಾಡ್ತೀವಿ ಅಂದರೆ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ದೋಷಗಳನ್ನು ಹೇಳಲಾಗುತ್ತೆ. ನೀವು ಸ್ವಲ್ಪ ಡಿಫ್ರೆನ್ಸನ್ನು ನೋಡೋದಾಯಿತು ಅಂದರೆ ಈ ಕಣ್ಣಿನ ಗುಡ್ಡೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ಈ ಕಣ್ಣಿನ ಗುಡ್ಡೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಓಕೆ, ನಂತರ ಇದರ ಪರಿಹಾರಕ್ಕಾಗಿ ಪೀನ ಮಸೂರ, ಇದರ ಪರಿಹಾರಕ್ಕಾಗಿ ನಿಮ್ನ ಮಸೂರ. ನಂತರ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಸಂಧಿಸುವುದಿಲ್ಲ. ರೆಟಿನಾದ ಮೇಲೆ ಈ ದೋಷ ಇದ್ದವನಿಗೆ ಅಂದರೆ ದೂರದೃಷ್ಟಿ ದೋಷ ಇದ್ದವನಿಗೆ, ಸಮೀಪ ದೃಷ್ಟಿ ದೋಷ ಇದ್ದವನಿಗೆ ವಸ್ತುವಿನ ಮೇಲೆ ಅಂದರೆ ರೆಟಿನಾದ ಮುಂಭಾಗಕ್ಕೆ ಬಂದು ಮೂಡುತ್ತದೆ. ಹಾಗಾದರೆ ಈ ಹಿಂದೆ ಪ್ರಶ್ನೆ ಏನು ಕೇಳಿದರೆ ಒಂದು ಅನ್ವಯದಂತೆ ಅಂದರೆ ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ವಿದ್ಯಾರ್ಥಿಗೆ ಬೋರ್ಡ್ ಮೇಲೆ ಬರೆದಿರುವುದು ಅಸ್ಪಷ್ಟವಾಗಿ ಗೋಚರವಾಗುತ್ತದೆ. ಹಾಗಾದರೆ ಅವನು ಯಾವ ದೋಷದಿಂದ ಬಳಲುತ್ತಿದ್ದಾನೆ? ದೂರದೃಷ್ಟಿ ದೋಷವೆಂದರೆ ದೂರದ ವಸ್ತುಗಳು ಸ್ಪಷ್ಟ, ಸಮೀಪದ ವಸ್ತುಗಳು ಅಸ್ಪಷ್ಟ. ಸಮೀಪ ದೃಷ್ಟಿ ದೋಷವೆಂದರೆ ಅದರ ಅಪೋಸಿಟು, ಸಮೀಪದ ವಸ್ತುಗಳು ಸ್ಪಷ್ಟ, ದೂರದ ವಸ್ತುಗಳು ಅಸ್ಪಷ್ಟ. ಹಾಗಾಗಿ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರ ಆಗ್ತಾ ಇರುತ್ತೆ. ಹಾಗಾದರೆ ವ್ಯಕ್ತಿಗೆ ದೂರ ಓಕೆ ಅಂದರೆ ಸಮೀಪ ದೃಷ್ಟಿ ದೋಷ ಇದೆ ಅಂತ ಅರ್ಥ. ಅವನು ನೋಟ್ಬುಕ್ಕಲ್ಲಿ ಬರೆಯೋದೇನು ಅನ್ನೋದು ಗೊತ್ತಾಗ್ತದೆ, ಆದರೆ ಬೋರ್ಡ್ ಮೇಲೆ ಬರೆದಿರೋದೇನು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ನಾವು ಇದನ್ನು ನೋಟಿಸ್ ಮಾಡ್ತೀವಿ. ಟೆಕ್ನಿಕಲ್ ವರ್ಡನ್ನು ಸಹಿತ ನೆನ್ಪಿಡಬೇಕು. ಯಾವುದಿದು? ಮಯೋಪಿಯಾ. ಇದು ಹೈಪರ್ ಮೆಟ್ರೋಪಿಯಾ. ಇಸ್ ಇಟ್ ಕ್ಲಿಯರ್? ಓಕೆ, ಹೀಗೆ ನಾವೇನು ಮಾಡ್ತೀವಿ ಅಂದರೆ ದೋಷಗಳನ್ನು ನೋಟಿಸ್ ಮಾಡ್ತೀವಿ. ಈಗ ಎರಡು ದೋಷಗಳಿದ್ದರೆ ಏನು ಸರ್? ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಎರಡೂ ದೋಷಗಳಿದ್ದರೆ ಚಾಳೀಸು ಅಥವಾ ಪ್ರೆಸ್ ಬಯೋಪಿಯಾ ಅಂತ ಕರೆದ್ಬಿಡ್ತೀವಿ. ಚಾಳೀಸು ಅಥವಾ ಪ್ರೆಸ್ ಬಯೋಪಿಯಾ ಅಂದ್ರೇನು? ವ್ಯಕ್ತಿಗೆ ದೂರದ ವಸ್ತುಗಳು ಅಸ್ಪಷ್ಟ, ಸಮೀಪದ ವಸ್ತುಗಳು ಅಸ್ಪಷ್ಟ. ಇದು ಯಾವ ಏಜಲ್ಲಿ ಬರುತ್ತೆ? ಈ ಏಜ್ಗಳಲ್ಲೆಲ್ಲ ಏನು ಗೊತ್ತಾ, ಆಲ್ಮೋಸ್ಟ್ 15 ವರ್ಷದ ನಂತರ ಸ್ಪೆಕ್ಟ್ ಬಂದುಬಿಡ್ತವೆ ಇವು. ಓಕೆ, ಸ್ಪೆಕ್ಟ್ ಬಂದುಬಿಡ್ತವೆ. ಚಿಕ್ಕ ಮಕ್ಕಳು ಅಂತ ಹೇಳಿದಾಗ ಅಸ್ಟಿಗ್ಮ್ಯಾಟಿಸಮ್ಗೆ ಒಳಗಾಗಿರ್ತವೆ ಕೆಲವರು. ಓಕೆ, ಅವುಗಳಲ್ಲಿ ಶೇಪ್ ಕರೆಕ್ಟಾಗಿ ಇಲ್ಲದೆ ಏನಾಗಿರುತ್ತೆ ಅಂದರೆ ಕಣ್ಣಿನ ಮಸೂರದ್ದು ಅವಾಗೇನಾಗಿರುತ್ತೆ ಅಸ್ಪಷ್ಟತೆಯನ್ನು ಅವರು ನೋಟಿಸ್ ಮಾಡ್ತಾರೆ. ಬಟ್ ವ್ಯಕ್ತಿಗೆ 50+ ಆಗಿಬಿಟ್ರೆ, 55+ ಆಗಿಬಿಟ್ರೆ ಎರಡು ಬಂದುಬಿಡ್ತವೆ. ಸೊ ನಾವೆಲ್ಲ ನೋಡಿರೋ ಹಾಗೆ ಏನಾಗಿರುತ್ತೆ, ಅವರಿಗೆ ಕನ್ನಡಕಗಳಲ್ಲಿ ನೀವು ಗಮನಿಸಿರ್ಬೋದು, ಏನಾಗಿರುತ್ತೆ ಈ ರೀತಿ ಇರುತ್ತೆ, ಹೀಗಿದ್ದು ಈ ರೀತಿ ಡಬಲ್ ನಾವು ನೋಟಿಸ್ ಮಾಡ್ತೀವಿ. ಹೌದಾ? ಅಂದರೆ ನೀವು ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ಅಜ್ಜ ಅಜ್ಜಿ ಇಂಥ ಕನ್ನಡಕನ್ನು ಯೂಸ್ ಮಾಡೋದು. ಹೌದಾ? ಅಜ್ಜ ಓಕೆ, ಅಜ್ಜ ಅಂತೇಳಿ ಬಂದಾಗ ನಿಮ್ನ ಮಸೂರ ಮೇಲೆ
ಓಕೆ, ಕೆಳಗಡೆ ಪೀನ ಮಸೂರ ನೋಡಿ. ಬೇಕಾದರೆ ಅಜ್ಜ ಯಾರಾದರೂ ಬರ್ತಾರೆ, ಗೇಟಲ್ಲಿ ಬರ್ತಾ ಇದ್ದಾರೆ ಅಂದಾಗ, ಅಥವಾ ನೀವು ಮೊಮ್ಮಕ್ಕಳು ಎಂಟ್ರಿ ಕೊಟ್ಟಾಗ, ಏನೋ ರಾಜ ಯಾವ ಬಂದು ಅಂತೇಳಿ ಮೇಲಿಂದ ಕನ್ನಡಕ ನೋಡ್ತಾರೆ, ಮೇಲಿನ ಕನ್ನಡಕ ಅಂತ ನೋಡ್ತಾರೆ. ಅಜ್ಜನನ್ನು ಸೂಕ್ಷ್ಮ ಗಮನಿಸಿ. ಟಿ ವಿ ನೋಡ್ಬೇಕಾದ್ರೂ ಕನ್ನಡಕ ಹಾಕ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ, ಹಿಂಗೆ ಮೇಲಿನ ಕನ್ನಡಕದಲ್ಲಿ ನೋಡ್ತಾ ಇರ್ತಾರೆ. ಪೇಪರ್ ನೋಡಬೇಕಾದ್ರೆ ಗಮನಿಸಿ, ಮೇಲಿನ ಕನ್ನಡಕ ಅಲ್ಲ, ಕೆಳಗಿನ ಕನ್ನಡಕದಿಂದ. ಹೌದಾ? ಯಾಕೆ ಮೇಲಿನ ಕನ್ನಡಕದಿಂದ ದೂರದಲ್ಲಿರುವಂಥ ವಸ್ತುಗಳನ್ನು, ಮೇಲಿನ ಕನ್ನಡಕ ಯಾಕೆ? ದೂರದ್ದು ಅಸ್ಪಷ್ಟ. ಹೌದಾ? ಸೊ ನಂತರ ಅದನ್ನು ಸಮೀಪ ದೃಷ್ಟಿ ದೋಷಕ್ಕೆ ಕೊಡ್ತಾ ಇದ್ವಿ. ಹೌದಾ? ದೂರದ್ದು ಅಸ್ಪಷ್ಟವಾದರೆ. ಈಗ ಕೆಳಗಿನ ಕನ್ನಡಕದಿಂದ ಯಾಕೆ ನೋಡ್ತಾರೆ? ಸಮೀಪದ ಅಸ್ಪಷ್ಟ. ಸೊ ದೂರದೃಷ್ಟಿ ದೋಷದಲ್ಲಿ ನೋಟಿಸ್ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ? ಸಮೀಪದ್ದು ಎರಡನ್ನೂ ನಾವು ನೋಡ್ತೀವಿ. ಅಜ್ಜಿ ಕಾಳನ್ನು ಆರಿಸ್ಬೇಕಾದ್ರೆ, ಅಜ್ಜಿ ಕಾಳನ್ನು ಆರಿಸ್ತಾ ಇರ್ತಾಳೆ. ಹೆಂಗೆ? ಅಜ್ಜ ಹಾಕಿದ ಕಾಳನ್ನು ಅಜ್ಜಿ ಸ್ಪಷ್ಟವಾಗಿ ನೀಟಾಗಿ ಕಾಳನ್ನು ಆರಿಸ್ತಾ ಇರ್ತಾಳೆ. ಸೊ ಆಗ ನಾವು ನೋಡುವಂಥದ್ದು ಇಂಥ ಕನ್ನಡಕ. ಸರ್ದಾರ್ ವಲ್ಲಭಾಯ್ ಪಟೇಲ್, ಹೌದಾ? ಕನ್ನಡಕ ನೋಡಿ ಅವ್ರದ್ದು. ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಡಕ ನೋಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಗಾಂಧೀಜಿ, ಹೌದಾ? ಸೊ ಮಹಾತ್ಮ ಗಾಂಧೀಜಿ ಅವರನ್ನು ನೀವು ಗಮನಿಸಿದ್ರೆ ಮೇಲಿನ ಅವರೆಲ್ಲ ರೌಂಡ್ ಶೇಪಲ್ಲಿರೋವನ್ನ ನಾವು ನೋಟಿಸ್ ಮಾಡ್ತೀವಿ. ಅವ್ರದ್ದು ಕನ್ನಡಕ ಈಗಿರ್ತದೆ. ಹೌದಾ? ಮೇಲಿಂದ ಏನಾಗಿರುತ್ತೆ? ಸಾಮಾನ್ಯವಾಗಿ ನಿಮ್ನ ಮಸೂರವಾಗಿರುತ್ತೆ. ಕೆಳಗಿಂದ ಏನಾಗಿರುತ್ತೆ? ದಪ್ಪ ಗಾಜು, ಪೀನ ಮಸೂರ. ಓಕೆ, ಇವರಿಗೆ ಪ್ರೆಸ್ಬಯೋಪಿಯಾ ಅಂತೇಳಿ ಬಂದಾಗ, ವ್ಯಕ್ತಿಗೆ ಓಕೆ ದೂರದೃಷ್ಟಿ ದೋಷವಿದ್ದಾಗ ನೇತ್ರ ವೈದ್ಯರು ಏನು ಮಾಡ್ತಾರೆ ಅಂದರೆ +2D ಅಂತ ಬರೆದು ಕಳಿಸುತ್ತಾರೆ. ನೆನ್ಪಿಡ್ಬೇಕು ಇದನ್ನು. ಓಕೆ, ವ್ಯಕ್ತಿಗೆ ಸಮೀಪ ದೃಷ್ಟಿ ದೋಷವಿದ್ದರೆ -2D ಅಂತ ಬರ ಕಳಿಸ್ತಾರೆ. ಡಿ ಅಂದರೆ ಏನು? ಡಯಾಪ್ತರ್ ಅನ್ನೋ ಮೀನಿಂಗನ್ನು ನೀಡುತ್ತೆ. ಡಯಾಪ್ತರ್ ಅನ್ನೋ ಮೀನಿಂಗನ್ನು ನೀಡುತ್ತೆ. ಇದಾದ ನಂತರ ಪೀನ ಮಸೂರ, ನಿಮ್ನ ಮಸೂರಗಳನ್ನು ನೀವು ಗಮನಿಸ್ತಾ ಬರ್ತೀರಲ್ವಾ? ಸೊ ಇದಕ್ಕೆ ಏನು ಅಂತೇಳಿದ್ರೆ +or -D ಅಂತ ಕಳಿಸ್ತಾರೆ. ಇನ್ನು ಕೆಲವರು, ಸರ್ ನಾವು ತಲೆನೋವಿಗೆ ಹಾಕ್ಕೊಂಡಿದ್ದೇವೆ ಸರ್, ಪಾಯಿಂಟೇ ಇಲ್ಲ. ಹೌದಾ? ತಲೆನೋವಿಗೆ ಹಾಕ್ಕೊಂಡವ್ರು ಏನು ಅಂತೇಳಿದ್ರೆ ಅಲ್ಲಿ ಸೋಡಾ ಗಾಜು ಅಂತ ಬಳಕೆ ಮಾಡ್ತೀವಿ. ತೀರಾ ತೆಳುವಾದ ಗಾಜು, ಪಾಯಿಂಟ್ಲೆಸ್ ಗಾಜು ಅದು. ಸೊ ಅವುಗಳನ್ನು ಏನು ಮಾಡ್ತಾರೆ ಗೊತ್ತಾ? ಯಾಕೆ ತಲೆನೋವು ಯಾಕೆ ಬರುತ್ತೆ ಗೊತ್ತಾ? ಹೆಚ್ಚು ಪ್ರೆಷರ್ ಇದ್ದಾಗ, ಟೆನ್ಷನ್ಗೆ ಒಳಗಾದಾಗ, ಅಥವಾ ಏನೋ ಕೆಲವರೆಲ್ಲ ಹೆಂಗೆ ಅಂತೇಳಿದ್ರೆ 1-2 ನಿಮಿಷ ಲೇಟ್ ಆಗಿಬಿಟ್ರೆ ಬಸ್ಸಿಗೆ ಹೋಗೋದು, ಅಥವಾ ಕ್ಲಾಸಿಗೆ ಹೋಗೋದು, ಅಥವಾ ಇನ್ಯಾವುದೋ ಅವರು ಹೇಳಿದಂಥ ಇದಕ್ಕೆ ಪ್ಲೇಸ್ಗೆ ಹೋಗೋದು, ಟೆನ್ಷನ್ ಆಗಿಬಿಡ್ತಾರೆ. ಕೆಲವರು ನೀರು ನೋಡಿದರೆ ಸಾಕು. ಓಕೆ, ಸೊ ಟೆನ್ಷನ್ ಕೆಲವು ಬೆಂಕಿ ನೋಡಿದ್ರೆ ಸಾಕು. ಕೆಲವರು ಬೆಳಕು ನೋಡಿದರೆ ಫೋಟೋಫೋಬಿಯಾ. ಹೌದಾ? ಸೊ ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ಸೊ ಅವಾಗ ಏನಾಗ್ಬಿಡುತ್ತೆ ಅಂದರೆ ಭಯ ಅಂಥ ಟೆನ್ಷನ್ ಜಾಸ್ತಿ ಆಗುತ್ತೆ. ಅಥವಾ ಓದೋಕ್ಕೆ ಕೂತಾಗ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಏನಾಗ್ಬಿಡುತ್ತೆ, ಆ ಪ್ರೆಷರ್ಗೆ ಒಳಗಾಗಿ ಏನು ಮಾಡುತ್ತೆ, ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರು ಆಗ್ತದೆ ಕೆಲವರಿಗೆ. ಆವಾಗ ಸಾಮಾನ್ಯವಾಗಿ ಡಾಕ್ಟ್ರು ಹೇಳೋದುಂಟು, ಟೆನ್ಷನ್ಗೆ ಒಳಗಾಗಬೇಡಿ. ಫಸ್ಟ್ ಅಡ್ವೈಸ್ ಆಯಿತು. ಓಕೆ, ಇದಾದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ನೂ ಕಂಟ್ರೋಲ್ ಆಗಲಿಲ್ಲ ಸರ್, ಇಲ್ಲ ನನಗೆ ಸ್ವಲ್ಪ ಬಿಸಿಲಿಗೆ ಹೋದ ತಕ್ಷಣ ತಲೆನೋವು ಜಾಸ್ತಿ ಆಗಿಬಿಡುತ್ತೆ ಸರ್, ಅಲ್ಲಿ ಇರೋಕ್ಕಾಗಲ್ಲ ಅಂದಾಗ ಸ್ಪೆಕ್ಟ್ ಕೊಡಲಾಗುತ್ತೆ ಅವರಿಗೆ. ಆಗ ರೇ ಆಫ್ ಲೈಟ್, ಇಂಟೆನ್ಸಿಟಿ ಆಫ್ ಲೈಟನ್ನು ರೆಡ್ಯೂಸ್ ಮಾಡೋದಕ್ಕಾಗಿ ಲೆನ್ಸನ್ನು ನೀಡ್ತಾರೆ. ಓಕೆ, ಅವರು ಅದನ್ನು ಯಾವಾಗಲೂ ಹಾಕಲ್ಲ, ಗಮನಿಸ್ಬೋದು ನೀವು. ಅವ್ರಿಗೆ ಹೊರಗೆ ಹೋಗ್ಬೇಕಾದ್ರೆ, ಅವ್ರಿಗೆ ಯಾವಾಗ ತಲೆನೋವು ಅನ್ನೋದು ಅವ್ರ ಸೂಕ್ಷ್ಮತೆ ಬಂದುಬಿಡುತ್ತೋ ತಕ್ಷಣ ಹಾಕ್ಬಿಡ್ತಾರೆ. ಅವಾಗೇನಾಗಿರುತ್ತೆ, ಸಾಮಾನ್ಯವಾಗಿ ಸ್ವಲ್ಪ ಕಾಮನ್ ಆಗಿ ಕೂಲ್ ಆಗ್ತಾ ಹೋಗ್ತಾರೆ. ಓಕೆ, ಸೊ ತಲೆನೋವು, ಓಕೆ, ಅಲ್ಲಿ ಸೋಡಾ ಗಾಜನ್ನು ಬಳಕೆಯಲ್ಲಿ ತರ್ತೀವಿ. ಸೊ ಹೀಗೆ ನಾವೇನು ಮಾಡ್ತೀವಿ, ಪೀನ ಮಸೂರ, ನಿಮ್ನ ಮಸೂರಕ್ಕೆ, ಪೀನ ಮಸೂರ, ನಿಮ್ನ ಮಸೂರಗಳನ್ನು ತಯಾರು ಮಾಡುವಂಥ ಗಾಜಿನ ಹೆಸರೇನು ಗೊತ್ತೇನೋ? ಎಸ್, ಈಗ ಆಲ್ರೆಡಿ ಕೆಲವರಿಗೆಲ್ಲ ಆನ್ಸರ್ ಗೊತ್ತಾಗ್ತಾ ಇರುತ್ತೆ. ಯಾವುದು? ಸೀಸದ ಗಾಜು. ಸೀಸದ ಗಾಜು ಅಂತ ಕರಿತೀವಿ. ಅಥವಾ ಇದಕ್ಕಿನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ ಫ್ಲಿಂಟ್ ಗಾಜು. ಮತ್ತು ನಾನು ಕೆಮಿಸ್ಟ್ರಿ ಮಾಡುವಾಗ ಸಿಂಥೆಟಿಕ್ ಮೆಟೀರಿಯಲ್ ಅಂತ ಬರ್ತದೆ, ಅಲ್ಲಿ ನಾನು ಇದನ್ನು ವಿವರಿಸ್ತೀನಿ. ಓಕೆ, ಫ್ಲಿಂಟ್ ಗಾಜು ಕೇಳಿದರೆ ಹಿಂದೆ. ಮಸೂರಗಳನ್ನು ತಯಾರಿಸಲು ಬಳಸುವ ಗಾಜಿನ ಹೆಸರೇನು? ಪೈರೆಕ್ಸ್ ಗಾಜು, ಫ್ಲಿಂಟ್ ಗಾಜು, ಸೋಡಾ ಗಾಜು, ಓಕೆ, ನಂತರ ದುರ್ಗ್ನಾರು ಗಾಜು ಅಂತ ಕೇಳಿದ್ದಾನೆ. ಸರಿಯಾದ ಉತ್ತರ ಏನಾಗಿರುತ್ತೆ? ಫ್ಲಿಂಟ್ ಗಾಜು ಅಂತ ಹೇಳಬೇಕು. ಓಕೆ, ಫ್ಲಿಂಟ್ ಗಾಜು ಅಂತೇಳಿ ನೋಟಿಸ್ ಮಾಡ್ತೀವಿ. ಇದಾದ ನಂತರ ನಾವು ಒಂದೊಂದು ನಾವು ಗಮನಿಸ್ತಾ ಬರುವಂಥದ್ದು, ಇದರಲ್ಲಿ ಬೆಳಕಿನ ವಿಭಜನೆಗೆ ನಾವು ಗಮನಿಸೋದಾಯಿತು. ಬೆಳಕಿನ ವಿಭಜನೆ, ಕಲ್ಲರ್ಗಳ ಬಗ್ಗೆ ನಾವು ನೋಟಿಸ್ ಮಾಡ್ತೀವಿ ಇವತ್ತು. ಕಲ್ಲರ್ಸ್, ಬೆಳಕಿನ ವಿಭಜನೆ. ಇಂಗ್ಲೀಷ್ನಲ್ಲಿ ಇದನ್ನು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ.
ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಏನು ಸರ್? ಓಕೆ, ಕಾನ್ಸೆಪ್ಟ್ ಭಾಳ ಈಸಿ, ಗೊತ್ತಿರಲಿ. ಕಾನ್ಸೆಪ್ಟ್ ತುಂಬಾ ಈಸಿ ಇದೆ. ಈ ಕಾನ್ಸೆಪ್ಟಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಬೆಳಕನ್ನು ನಾವು ನೋಟಿಸ್ ಮಾಡ್ತೀವಿ ಯಾವ ರೀತಿ ಅಂತ ಹೇಳಿದ್ರೆ, ಸೊ ಒಂದು ಪ್ರಿಸಮನ್ನು ತಗೊಳ್ತಾ ಇದ್ದೀವಿ. ಓಕೆ, ಒಂದು ಪ್ರಿಸಮನ್ನು ತಗೊಳ್ತಾ ಇದ್ದೀವಿ. ಈ ಪ್ರಿಸಮಲ್ಲಿ ಬಿಳಿ ಬೆಳಕಿನ ಕಿರಣ. ಓಕೆ, ಕಾನ್ಸೆಪ್ಟ್ ಮಾತ್ರ ಹೇಗಿದೆ ಅಂತ ಹೇಳಿದ್ರೆ, ಇದನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟಾರೆ ಸರ್ ಐಸಾಕ್ ನ್ಯೂಟನ್ ಅವರು, ಗೊತ್ತಿರಲಿ. ಸರ್ ಐಸಾಕ್ ನ್ಯೂಟನ್ ಅವರು ಹೇಳ್ಕೊಡ್ತಾರೆ. ಸೊ ಬಿಳಿ ಬೆಳಕಿನ ಕಿರಣ ಏನಾಗಿರುತ್ತೆ ಅಂತ ಹೇಳಿದ್ರೆ, ಬಿಳಿ ಬೆಳಕಿನ ಕಿರಣ ಹಲವು ಬಣ್ಣಗಳಾಗಿ, ಬಿಳಿ ಬೆಳಕಿನ ಕಿರಣ ಏನಾಗಿರುತ್ತೆ ಅಂತ ಹೇಳಿದ್ರೆ, ಎಸ್ ಬಿಳಿ ಬೆಳಕಿನ ಕಿರಣ ಹೇಳ್ಬೋದು. ಪತನಗೊಳ್ಳುತ್ತೆ ಹೀಗೆ. ಸೊ ಪತನಗೊಂಡ ನಂತರ ಏನಾಗಿರುತ್ತೆ ಅಂದರೆ ಬೆಳಕಿನ ಕಿರಣ ವಿಭಜನೆ ಆಗುತ್ತೆ. ಓಕೆ, ತುಂಬ ಚೆನ್ನಾಗಿ ಇಲ್ಲಿ ನಾವು ಕಾನ್ಸೆಪ್ಟನ್ನು ನೋಡಬಹುದು. ಸೊ ಗಮನಿಸ ಹೋಯಿತು ಅಂತ ಹೇಳಿದ್ರೆ, ಎಸ್ ಎಸ್ ಸಾರಿ ಕಣಪ್ಪ, ವೈಟ ತಗೋಣ. ಓಕೆ, ಎಸ್ ಬಿಳಿ ಬೆಳಕಿನ ಕಿರಣಗಳಲ್ಲಿ ಹಲವು ಬಣ್ಣಗಳಾಗಿ ಇಲ್ಲಿಂದ ಏನಾಗಿರುತ್ತೆ ಅಂದರೆ ಬೆಳಕು ವಿಭಜನೆಗೊಳ್ಳುತ್ತೆ. ಹೀಗೆ ಬಿಳಿ ಬೆಳಕಿನ ಕಿರಣ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಅಂತ ಕರಿತೀವಿ. ಬಿಳಿ ಬೆಳಕಿನ ಕಿರಣ ಹಲವು ಬಣ್ಣಗಳಾಗಿ ಅಂತ ಹೇಳಿದಾಗ ಯಾವ್ಯಾವ ಬಣ್ಣ ಬರ್ತದೆ ಹೊರಗೆ ಅಂತ ಹೇಳಿದ್ರೆ, ಮೊದಲಿಗೆ ಬರೋದು ಓಕೆ ನಾವು ನೋಟಿಸ್ ಮಾಡೋದು ಕೆಂಪು. ಆನಂತರ ಯಾವ ಬಣ್ಣ ಅಂತ ಹೇಳಿದ್ರೆ ನೇರಳೆ ಬಣ್ಣ ಬರ್ತಾ ಇದೆ. ಸೊ ಕೆಲವರಿಗೆ ಇದು ಕಾಣಿಸಲ್ಲ, ನಾನು ಬರೆದು ಬಿಡ್ತೀನಿ ಅದನ್ನು. ಕಾರಣ ಏನು ಅಂತ ಹೇಳಿದ್ರೆ, ನಾನಿಲ್ಲಿ ಆ ಬಣ್ಣಗಳನ್ನು ತೆಗೆದುಕೊಂಡಿರೋದ್ರಿಂದ. ಓಕೆನಾ. ಸೊ ಸಾಮಾನ್ಯವಾಗಿ ಇದನ್ನು ನೇರಳೆ ಬಣ್ಣ ಅಂತೇಳಿ ಕರಿತೀವಿ. ಸೊ ನೇರಳೆ ಬಣ್ಣ ಅಂತೇಳಿ ಕರಿತೀವಿ, ನೇರಳೆ ಬಣ್ಣ ಅಂಥೇಳಿ. ಇನ್ನೊಂದು ಕೆಂಪು ಬಣ್ಣ. ಓಕೆ, ಇವು ಎರಡರ ಓಕೆ ಇವು ಯಾವಾಗಲೂ ನೇರವಾಗಿ ಚಲಿಸಿರೋದ್ರಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೋಡಿಲಿ ಹೀಗೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗಮನಿಸಬೇಕಾಗಿರೋದು ಇನ್ಸಿಡೆಂಟ್ ರೇ ಇವುಗಳಲ್ಲಿ ಕೋನ ಹೆಚ್ಚಾಗಿರೋದು ಯಾವುದಕ್ಕೆ? ನೇರಳೆ ಬಣ್ಣಕ್ಕೆ. ಕಡಿಮೆ ಇರೋದು ಯಾವುದಕ್ಕೆ? ಕೆಂಪು ಬಣ್ಣಕ್ಕೆ. ಕಾರಣ, ಸೊ ಹೆಚ್ಚು ಬಾಗುವುದಿಲ್ಲ ಕೆಂಪು ಬಣ್ಣ, ಆದರೆ ಹೆಚ್ಚು ಬಾಗುವ ಬಣ್ಣ ಯಾವುದು? ನೇರಳೆ ಬಣ್ಣ. ಇದನ್ನು ನಾವು ನೋಟಿಸ್ ಮಾಡಿದ್ದೀವಿ. ಹೇಗೆ ನಾವು ನೋಟಿಸ್ ಮಾಡ್ತೀವಿ? ಈ 7 ಬಣ್ಣಗಳ ಗುಂಪನ್ನು ಏನಂತ ಕರಿತೀರಪ್ಪ? ಈ 7 ಬಣ್ಣಗಳ ಗುಂಪನ್ನು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಕನ್ನಡದಲ್ಲಿ ರೋಹಿತ, ಕನ್ನಡದಲ್ಲಿ ಅದನ್ನು ರೋಹಿತ ಅಂತ ಕರಿತೀವಿ. ಹಾಗಾದರೆ ಬೆಳಕಿನ ಕಿರಣಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಸೊ ಒಂದೊಂದಾಗಿ ಗಮನಿಸ್ತಾ ಬರುವಂಥದ್ದು ಬೆಳಕಿನ ಕಿರಣಗಳನ್ನು ನಾವು ನೋಟಿಸ್ ಮಾಡಿದ ಹಾಗೆ ವಿಬ್ ಗಯಾರ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನೋಟಿಸ್ ಮಾಡ್ತೀವಿ. ಹೌದಾ? VIBGYOR ವಿಬ್ ಗಯಾರ್ ಅಂತೇಳಿ. ಈ ವಿಬ್ ಗಯಾರ್ನ ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳಿದ್ರೆ, ಒಂದೊಂದಾಗಿ ನಾವು ನೋಟಿಸ್ ಮಾಡಿದ ಹಾಗೆ ಏನೇನಿದು, ಇದರ ಬಣ್ಣದ ಹೆಸರೇನೇನು? ನೇರಳೆ ಬಣ್ಣ, ಕಡು ನೀಲಿ, ಇಂಡಿಗೋ ಅಂತ ಕರಿತೀವಿ, ಕಡು ನೀಲಿ, ನೆಕ್ಸ್ಟು ನೀಲಿ, ನೆಕ್ಸ್ಟು ಹಸಿರು ಬಣ್ಣ, ನೆಕ್ಸ್ಟು ಹಳದಿ ಬಣ್ಣ, ನೆಕ್ಸ್ಟು ಕೇಸರಿ ಬಣ್ಣ, ನೆಕ್ಸ್ಟು ಕೆಂಪು ಬಣ್ಣ. ಓಕೆ, ಹೀಗೆ ನಾವು ಬಣ್ಣಗಳನ್ನು ಆಧರಿಸಿ ನೋಟಿಸ್ ಮಾಡುವಂಥದ್ದು. ಇದರಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವುಗಳಲ್ಲಿ ತರಂಗ ದೂರಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ, ಇವುಗಳನ್ನು ವಿಂಗಡಣೆ ಮಾಡಲಾಗುತ್ತೆ. ತರಂಗ ದೂರ ಅಂತೇಳಿ ಬಂದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ರೀತಿ ತರಂಗ ದೂರಗಳನ್ನು ನಾವು ನೋಟಿಸ್ ಮಾಡುವಂಥದ್ದು. ಸೊ ತರಂಗ ದೂರಗಳು ಅಂತೇಳಿ ಬಂದಾಗ ಓಕೆ ಹೀಗಿದೆ ನೋಡಿ. ಬೆಳಕಿನ ಕಿರಣಗಳು ವೈಲೆಟ್ ಅಂತ ಹೇಳಿದಾಗ ತರಂಗ ದೂರ ಕಡಿಮೆ ಕಡಿಮೆ ಹೋಗ್ತಾ ಹೋಗ್ತಾ ಏನಾಗಿರುತ್ತೆ ಅಂತ ಹೇಳಿದ್ರೆ, ತರಂಗ ದೂರಗಳು ಏನಾಗಿರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ತರಂಗಗಳು ಜಾಸ್ತಿ ಆದ ಹಾಗಾಗಿ ಕೆಂಪು ಬಣ್ಣದ ತರಂಗ ದೂರ ಹೆಚ್ಚಾಗಿರುವುದರಿಂದ, ಕೆಂಪು ಬಣ್ಣದ ತರಂಗ ದೂರ ಏನಾಗಿರುತ್ತೆ, ಹೆಚ್ಚಾಗಿರುವುದರಿಂದ ತರಂಗ ದೂರ ಅತಿ ವೇಗದಲ್ಲಿ ಚಲಿಸುತ್ತೆ. ಸೊ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಆಗಿರೋದ್ರಿಂದ ತರಂಗ ದೂರ ಹೆಚ್ಚಾದರೆ ವೇಗವೂ ಸಹಿತ ಏನಾಗ್ಬಿಡುತ್ತೆ, ಹೆಚ್ಚಾಗುತ್ತೆ. ಹಾಗಾಗಿ ಕೆಂಪು ಬಣ್ಣವನ್ನು ನಾವೇನು ಮಾಡ್ತೀವಿ, ಸಿಗ್ನಲಲ್ಲಿ ಟ್ರಾಫಿಕ್ ಸಿಗ್ನಲಲ್ಲಿ ಟು ಸ್ಟಾಪ್ ಕೆಂಪು ಬಣ್ಣ,
ಅಪಾಯದ ಸ್ಥಳಗಳಲ್ಲಿ ಕೆಂಪು ಬಣ್ಣ. ನಂತರ ಎಷ್ಟೇ ಜನ ಇದ್ದರೂ ಕೆಂಪು ವಸ್ತ್ರವನ್ನು ಧರಿಸಿದರೆ ಭಾಳ ಬೇಗ ಹೈಲೈಟ್ ಆಗುತ್ತೆ, ಹೌದಾ. ಇದಿಷ್ಟು ಸ್ಕ್ರೀನಲ್ಲಿ ಭಾಳ ಹೈಲೈಟ್ ಅಂತ ಹೇಳಿದ್ರೆ ಮೇಲ್ಗಡೆ ಸಂತೋಷ್ ಲಾಡ್ ಫೌಂಡೇಶನ್ ಕೆಂಪು ಬಣ್ಣ ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಹೌದಾ. ಅಂದರೆ ಹೈಲೈಟ್ ಆಗುತ್ತೆ. ಓಕೆ, ಹೈಲೈಟ್ ಮಾಡೋದಕ್ಕೆ ಹೆಚ್ಚು ನೋಡುಗನನ್ನು ಭಾಳ ಬೇಗ ರೀಚ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಅಪಾಯದ ಸ್ಥಳಗಳಲ್ಲೆಲ್ಲ, ರಸ್ತೆ ವಿಭಜನೆಯಲ್ಲೆಲ್ಲ, ಹೌದಾ. ಕಾರಣ ಏನಂದ್ರೆ ತರಂಗ ದೂರ ಹೆಚ್ಚಾಗಿರುತ್ತೆ, ಹಾಗಾಗಿ ಓಕೆನಾ. ಸೊ ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಕೆಂಪು ಇದಾದ ನಂತರ ತರಂಗ ದೂರದ ಆಧಾರದ ಮೇಲೆ, ಸೊ ವೇವ್ ಲೆಂತ್ ಎಲ್ಲರಿಗೂ ಗೊತ್ತಿರುತ್ತೆ, 400 ನ್ಯಾನೋಮೀಟರ್ನಿಂದ ಏನಾಗಿರುತ್ತೆ 700 ನ್ಯಾನೋಮೀಟರ್ವರೆಗೆ. 400 ನ್ಯಾನೋಮೀಟರ್ನಿಂದ 700 ನ್ಯಾನೋಮೀಟರ್ವರೆಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಗಮನಿಸ್ತಕ್ಕಂಥದ್ದು. ಸೊ ಹೀಗೆ ಗಮನಿಸ್ತಕ್ಕಂಥದ್ದು ತರಂಗ ದೂರಗಳ ಆಧಾರದ ಮೇಲೆ, ತರಂಗ ದೂರ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ನಾವು ಇದನ್ನು ನೋಟಿಸ್ ಮಾಡ್ತಾ ಹೋಗ್ತೀವಿ. ಅಂಡರ್ಸ್ಟುಡ್. ಓಕೆ, ಇದರಲ್ಲಿ ನೆಕ್ಸ್ಟ್ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಈ 7 ಬಣ್ಣಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪ್ರಾಥಮಿಕ ಬಣ್ಣಗಳನ್ನು ನೋಟಿಸ್ ಮಾಡ್ತೀವಿ, ಹೌದಾ. ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ, ಪ್ರೈಮರಿ ಕಲರ್ಸ್ ಮತ್ತು ಸೆಕೆಂಡರಿ ಕಲರ್ಸ್. ಓಕೆ, ಪ್ರೈಮರಿ ಕಲರ್ಸ್ ಮತ್ತು ಸೆಕೆಂಡರಿ ಕಲರ್ಸ್ ಅಂತೇಳಿ ಬಂದಾಗ ಆಸ್ ಯೂಶುವಲ್ ನಾವು ರೆಗ್ಯುಲರ್ ನೋಡ್ದಂಗೆ GRB, ಹೌದಾ. ಇದೆಲ್ಲರಿಗೂ ಗೊತ್ತು ಕೋಡಿಂಗ್, ಹೌದಾ. ಹೊಸದಾಗಿ ನಾವು ಕಲಿಯೋ ಅವಶ್ಯಕತೆನೇ ಇಲ್ಲ, ಹೌದಾ. GRB ಗ್ರೀನ್, ರೆಡ್ ಮತ್ತು ಬ್ಲೂ. ನಂತರ ಸೆಕೆಂಡರಿ ಬಣ್ಣ ಅಂದಾಗ ಪ್ರಾಥಮಿಕ ಬಣ್ಣಗಳು ಅಂತೇಳಿ ಬಂದಾಗ ಯಾವುದೇ ಬಣ್ಣಗಳನ್ನು ಅವಲಂಬಿಸದೆ ನೇರವಾಗಿ ಬರುತ್ತೆ. ಓಕೆ, ಈ ಬಣ್ಣಗಳು ಬರೋದು ಹೇಗೆ ಸರ್, ಯಾಕೆ ಬಣ್ಣಗಳು ಬರಬೇಕು ವೈಟ್ ರೇ ಆಫ್ ಲೈಟಲ್ಲಿ ಬಂತು ನೋಡಿ ಈಗ ಕ್ವಶನ್, ಹೌದಾ. ಸೊ ಯಾಕೆ ಈ ಕಲರ್ಗಳು ಬರಬೇಕು ಸರ್, ವಿಬ್ಗೈರ್ ಅಂತಲೇ ಯಾಕೆ ಬರಬೇಕು ಸರ್, ಒಂದೇ ಬಣ್ಣ ಬರ್ಬೋದಿತ್ತಲ್ಲ, ಯಾಕೆ ಅಂತ ಹೇಳಿದ್ರೆ ಫೋಟಾನ್ಸ್, ಕಾರ್ಪಸಲ್ಸ್. ಓಕೆ, ರೇ ಆಫ್ ಲೈಟಲ್ಲಿ ಏನಾಗಿರುತ್ತೆ ಫೋಟಾನ್ಸ್ಗಳಿರ್ತವೆ. ಆ ಫೋಟಾನ್ಸ್ಗಳು ಹೊತ್ತು ತಂದ ಎನರ್ಜಿ, ಯಾವ ಎನರ್ಜಿ, ಉಷ್ಣದ ಕಣಗಳವು. ಆ ಉಷ್ಣದ ಕಣಗಳು ಯಾವ್ಯಾವ ಹಂತದಲ್ಲಿ ಎಂತೆಂಥ ಟೆಂಪ್ರೇಚರ್ಗಳನ್ನು ಹೊಂದಿರ್ತಾವೋ ಅಂಥ ಟೆಂಪ್ರೇಚರ್ಗಳನ್ನು ಬಿತ್ತರಿಕೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್ LPG ಗ್ಯಾಸ್ನ ಆನ್ ಮಾಡಿದಾಗ ಬ್ಲೂ ಫ್ಲೇಮ್ ಟೆಂಪ್ರೇಚರ್ ಜಾಸ್ತಿ ಅದರದ್ದು. ನಾವೆಲ್ಲ ವಿಜ್ಞಾನ ಸ್ಟೂಡೆಂಟ್ಸ್ ಕೆಲವರೆಲ್ಲ ಇದ್ದರೆ ಬುನ್ಸನ್ ಬರ್ನರ್ ಕೇಳಿದ್ದೀವಿ, ಹೌದು ತಾನೆ. ಬುನ್ಸನ್ ಬರ್ನರ್ ಅಂತೇಳಿ ನಾವು ನೋಡ್ತೀವಿ ಫಸ್ಟ್ PUCನಲ್ಲಿ. ನೀಲಿ ಬಣ್ಣದಲ್ಲಿ ಫ್ಲೇಮ್ ಜಾಸ್ತಿ ಇದ್ದಾಗ ಯಾವನಾಗಿರುತ್ತೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. 1.5-2 ತಿಂಗಳು ಯೂಸ್ ಮಾಡಿರಿ, ಆಮೇಲೆ ಹಳದಿ ಬಣ್ಣಕ್ಕೆ ಬರುತ್ತೆ. ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕೆ ಬಂದಾಗ ನಾವು ಅಲ್ಲಿ ನೋಟಿಸ್ ಮಾಡ್ತೀವಿ ಗ್ಯಾಸ್ ಖಾಲಿ ಆಗ್ತಾ ಇದೆ, ಬುಕ್ ಮಾಡಬೇಕು ನೋಡ್ರಿ, ಹೌದಾ. ನೀವು ಇಟ್ಟಂಥ ಪಾತ್ರೆ ಎಲ್ಲ ಕಪ್ಪಗಾಗ್ತಾ ಇರುತ್ತೆ, ಭಾಳ ಬೇಗ ಅನ್ನ ಬೇಯ್ತಾ ಇರಲ್ಲ, ಟೈಮ್ ತಗೊಳ್ತಾ ಇರುತ್ತೆ, ಕಾರಣ ತಾಪನೇ ಇಲ್ಲ ಅಲ್ವಾ. ಓಕೆ, ಅಂತ್ಯದ ಸ್ಥಳದಲ್ಲಿ ಅಂದರೆ ಕೊನೆಗೇನಾಗಿರುತ್ತೆ ಗೊತ್ತಾ, ಕೊನೆಗೇನಾಗಿರುತ್ತೆ ಅಂದರೆ ಕೆಂಪು ಬಂದು ಸ್ಟಾಪ್ ಆಗಿಬಿಡುತ್ತೆ, ಅಂದರೆ ಕೆಂಪು ಅಂತ್ಯ, ತಾಪ ಕಡಿಮೆ. ಹಾಗಾಗಿಯೇ ಕೆಂಡವನ್ನು ತುಳಿಯುವ ವ್ಯಕ್ತಿಗೆ ಕಾಲು ಸುಡುವುದಿಲ್ಲ, ಇದೇ ಕಾರಣಕ್ಕಾಗಿ. ಓಕೆ, ಅವಾಹಕದಂತೆ ಸಮ್ ಟೈಮ್ ಏನಾಗಿರುತ್ತೆ ತಾಪ ಕಡಿಮೆ ಇರೋದರಿಂದ ವರ್ತಿಸುತ್ತೆ. ಅಂಡರ್ಸ್ಟುಡ್. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡುವಂಥದ್ದು ಪ್ರಾಥಮಿಕ ಬಣ್ಣಗಳು, ನೇರ ಬಣ್ಣಗಳು. ಇದನ್ನು ಅವಲಂಬಿಸಿದಂಥ ಬಣ್ಣಗಳನ್ನು ಸೆಕೆಂಡರಿ ಅಥವಾ ದ್ವಿತೀಯ ಬಣ್ಣಗಳು ಅಂತ ಕರಿತೀವಿ. CM ಯಡಿಯೂರಪ್ಪ ನೆನ್ಪಿಡಿ, CM ಯಡಿಯೂರಪ್ಪ ಸಯಾನ್, ಸಯಾನ್ ಬಣ್ಣ, ಮೆಜೆಂಟಾ ಬಣ್ಣ, ಮೆಜೆಂಟಾ ಬಣ್ಣ. ನೆಕ್ಸ್ಟು ಹಳದಿ ಬಣ್ಣ, ಮೆಜೆಂಟಾ ಬಣ್ಣ, ಹಳದಿ ಬಣ್ಣ, ಓಕೆ, ಸಯಾನ್ ಬಣ್ಣ. ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಇವುಗಳಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಹೀಗೆ ಸಯಾನ್ ಬಣ್ಣ, ಮೆಜೆಂಟಾ ಬಣ್ಣ ಮತ್ತು ಹಳದಿ ಬಣ್ಣಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೀವಲ್ಲ. ಸೊ ಸಯಾನ್, ಮೆಜೆಂಟಾ ಮತ್ತು ಹಳದಿ ಬಣ್ಣ ಹೇಗೆ, ಸೊ ಪ್ರೈಮರಿ ಮತ್ತು ಸೆಕೆಂಡರಿ ಬಣ್ಣಗಳನ್ನು ನಾವು ನೋಟಿಸ್ ಮಾಡುವಂಥದ್ದು. ಇದಾದ ನಂತರ ನಾವು ಗಮನಿಸಬೇಕಾಗಿರೋಂಥ ಪ್ರಮುಖ ಅಂಶ ಇನ್ನೊಂದು ಅಂಶ ಏನದು ಗಮನಿಸ್ತಾ ಬರೋಣ ಇಲ್ಲಿ. ಸೊ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಸೊ ಇದಾದ ನಂತರ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಸೊ ಪ್ರೈಮರಿ ಮತ್ತು ಸೆಕೆಂಡರಿ ಬಣ್ಣಗಳ ನಂತರ ಆಕಾಶ ಏಕೆ ನೀಲಿಯಾಗಿ ಗೋಚರಿಸುತ್ತದೆ? ಕಾರಣ ಬೆಳಕಿನ ಚದುರುವಿಕೆ. ಓಕೆ,
ಓಕೆ, ಬೆಳಕಿನ ಚದುರುವಿಕೆ ಅಂತ ನೋಟಿಸ್ ಮಾಡ್ತೀವಿ. ಬೆಳಕಿನ ಚದುರುವಿಕೆ ಅಂತೇಳಿ ಬಂದಾಗ ಬೆಳಕಿನ ಚದುರುವಿಕೆ, ಓಕೆ, ಇದರಲ್ಲಿ ಬೆಳಕಿನ ಚದುರುವಿಕೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಏನು ಸರ್? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ದ ರೇ ಆಫ್ ಲೈಟ್ ರೇಡಿಯೇಟ್ ಇನ್ ಆಲ್ ಡೈರೆಕ್ಷನ್ ಬೈ ಟೈನಿ ಪಾರ್ಟಿಕಲ್. ಅಂದರೆ ರೇ ಆಫ್ ಲೈಟು ಒಂದು ಕಣಗಳ ಮೇಲೆ ಪತನಗೊಂಡು ತನ್ನ ಸುತ್ತಲೂ ಹರಡುತ್ತೆ, ರೇಡಿಯೇಟ್ ತನ್ನ ಸುತ್ತಲೂ ಹರಡುತ್ತೆ. ಅದನ್ನು ನಾವೇನಂತ ಕರಿತೀವಿ? ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವ ಬಣ್ಣಗಳು ಅಂತ ಹೇಳಿದ್ರೆ ತರಂಗ ದೂರ ಕಡಿಮೆ ಇರುವಂತಹ ವೈಲೆಟ್ಟು, ಇಂಡಿಗೋ ಮತ್ತು ಬ್ಲೂ ಬಣ್ಣಗಳೇನಾಗಿರ್ತವೆ ಅಂದರೆ ಚದುರ್ತವೆ. ಆದರೆ ಮಾನವನ ಕಣ್ಣುಗಳು ಸಿಂಗಲ್ ಕೋನ್ ಸ್ಟ್ರಕ್ಚರ್ ಇರೋದ್ರಿಂದ ಏನಾಗಿರುತ್ತೆ ಗೊತ್ತಾ ಅವನಿಗೆ? ಸೊ ಬ್ಲೂ ಬಣ್ಣ ಮಾತ್ರ ಕಾಣಿಸುತ್ತೆ. ಅಂದರೆ ಆಲ್ಮೋಸ್ಟ್ 400 ಅಂತೇಳಿ 500 ನ್ಯಾನೋಮೀಟರ್ನಿಂದ ಮುಂದಕ್ಕಿರುವಂಥ ಬಣ್ಣಗಳು ಗೋಚರ ಆಗುತ್ತೆ ಸಿಂಗಲ್ ಕೋನ್ ಸ್ಟ್ರಕ್ಚರ್ ಇದ್ದವರಿಗೆ. ಡಬಲ್ ಕೋನ್ ಸ್ಟ್ರಕ್ಚರು ಇದ್ದವರಿಗೆ ಅಂತ ಹೇಳಿದ್ರೆ ಮಾನವನಲ್ಲಿ ಕಾಣಲ್ಲ ನಾವು, ಪ್ರಾಣಿ ಪಕ್ಷಿಗಳಲ್ಲಿ ಡಬಲ್ ಕೋನಿಕಲ್ ಸ್ಟ್ರಕ್ಚರ್ ಇರ್ತವೆ, ಅವುಗಳಿಗೆ ಈ ಬಣ್ಣಗಳ ಸೂಕ್ಷ್ಮತೆ ಗೊತ್ತಾಗುತ್ತೆ, ಚದುರುವಿಕೆ ಬಣ್ಣದ ಸೂಕ್ಷ್ಮತೆ. ಆದಾಗ್ಯೂ ಇವು ತರಂಗ ದೂರ ಕಡಿಮೆ ಇರೋದರಿಂದ ಹೆಚ್ಚು ದೂರಕ್ಕೆ ತಲುಪಲ್ಲ. ಓಕೆ, ಸಾಮಾನ್ಯವಾಗಿ ಪಕ್ಷಿಗಳಿಗೆ ಕಂಡರೂ ಸಹಿತ ಅವು ಎಕ್ಸಿಬಿಟ್ ಮಾಡೋಂಗಿಲ್ಲ, ಹೇಳ್ತಾವೇನೋ ನಮ್ಮ ಪಕ್ಷಿಗಳು ಅಲ್ಲಿ ವೈಲೆಟ್ ಕಾಣಿಸ್ತೈತೆ ನೋಡು ನೋ ಹೇಳಲ್ಲ ಅವು. ಓಕೆ, ಆದರೆ ನಾವು ಮಾತ್ರ ನೀಲಿ ಬಣ್ಣದಲ್ಲಿ ನಾವು ಗೋಚರ ಆಗುವಂಥದ್ದು. ಸೊ ಇದರಲ್ಲಿ ಏನು ಅಂತೇಳಿದ್ರೆ ಸಿಂಗಲ್ ಕೋನ್ ಸ್ಟ್ರಕ್ಚರನ್ನು ನಾವು ನೋಟಿಸ್ ಮಾಡ್ತೀವಿ. ಹಾಗಾಗಿ ಇದನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟವರು ತುಂಬ ಜನ ಸರ್ ಸಿ ವಿ ರಾಮನ್ ಹೇಳ್ತಾ ಇರ್ತೀರಿ. ಅಲ್ಲಪ್ಪ, ಸರ್ ಸಿ ವಿ ರಾಮನ್ ಅಲ್ಲ, ರೇಲೆ ಅವರು, ರೇಲೆ ಅಂತ ಕರಿತೀವಿ. ರೇಲೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರೇಲೆ RAYLEIGH ರೇಲೆ ಅನ್ನೋರು ಮೊದಲ ಬಾರಿಗೆ ಇದನ್ನು ಹೇಳ್ತಾರೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು. ಇದಾದ ನಂತರ ಸರ್ ಸಿ ವಿ ರಾಮನ್ ಅವರು ಒಮ್ಮೆ ಕಾನ್ಫರೆನ್ಸ್ಗೆ ಅಂತೇಳಿ ಹೋಗಿರ್ತಾರೆ ಹೊರ ರಾಷ್ಟ್ರಕ್ಕೆ. ಬರುವಾಗ ಸಮುದ್ರದ ಬಣ್ಣ ಯಾಕೆ ನೀಲಿಯಾಗಿದೆ ಅನ್ನೋದನ್ನು ಪ್ರತಿಪಾದಿಸ್ತಾರೆ. ಯಾವಾಗ ಅಂತೇಳಿದ್ರೆ 1928 ಫೆಬ್ರವರಿ 28ರಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಮೊದಲ ಬಾರಿಗೆ ನೀರಿನಲ್ಲಿ ಬೆಳಕಿನ ಚದುರುವಿಕೆಯನ್ನು ಪ್ರಪಂಚಕ್ಕೆ ಮೊದಲ ಬಾರಿಗೆ ನಮಗೆ ತಿಳಿಸ್ಕೊಟ್ಟಂತಹ ಮಹಾನ್ ವ್ಯಕ್ತಿ ಯಾರಪ್ಪ? ನಮ್ಮ ಸರ್ ಸಿ ವಿ ರಾಮನ್ ಅವರು. ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಅಲ್ಲಿವರೆಗೂ 1928ರಿಂದ ಹಿಂದೆ ಎಲ್ಲರೂ ಏನು ಅಂದ್ಕೊಂಡಿದ್ರು? ಆಕಾಶ ನೀಲಿಯಾಗಿ ಕಾಣಿಸ್ತಾ ಇದೆ, ಭೂಮಿಯಲ್ಲಿ ಮುಕ್ಕಾಲು ಭಾಗ ನೀರಿರೋದ್ರಿಂದ, ನೀರು ಪ್ರತಿಫಲಿಸುವ ಗುಣ ಹೊಂದಿರೋದ್ರಿಂದ ಅದು ನೀರು ಪ್ರತಿಫಲಿಸುತ್ತೆ ಅಂತ ಅಂದ್ಕೊಂಡಿದ್ರು. ಚದುರುವಿಕೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನಂತರ ಇವರು ಎಕ್ಸ್ಪ್ಲೈನ್ ಮಾಡಿದ ನಂತರ ಅತಿ ಸಣ್ಣ ಕಣಗಳು ನೀರಿನಲ್ಲೂ ಇದ್ದಾವೆ, ಹಾಗಾಗಿ ಬೆಳಗಿನ ಸಮಯದಲ್ಲೇ ಸಮುದ್ರದ ಬಣ್ಣ ನೀಲಿ, ರಾತ್ರಿ ಹೊತ್ತು ನೋಡಿದರೆ ನೀಲಿ ಅಲ್ಲ ಕಪ್ಪು, ಯಾಕೆಂದರೆ ಬೆಳಕಿದ್ದಾಗ ಮಾತ್ರ ಕಾಣಿಸುತ್ತೆ. ನೀವು ಟಾರ್ಚ್ ಹಾಕಿದರೆ ಮತ್ತೆ ಏನಾಗಿರುತ್ತೆ? ಮತ್ತೆ ನೀಲಿ ಕಾಣಿಸುತ್ತೆ. ಕಾರಣ ಟಾರ್ಚ್ ಹಾಕಿದಾಗ ಏನು? ಬಿಳಿ ಬೀಮ್ ಆಫ್ ಲೈಟ್ ಅದು. ಸೊ ಹಾಗಾಗಿ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ. ಸರ್ ಸಿ ವಿ ರಾಮನ್ ಅವರ ಎಕ್ಸ್ಪ್ಲನೇಷನ್ ನಂತರ ಏನು ಮಾಡ್ತಾರೆ ಅಂದರೆ 2 ವರ್ಷದ ನಂತರ 1930ಕ್ಕೆ ಇವರಿಗೆ ಏನು ಮಾಡ್ತಾರೆ ಅಂದರೆ ನೊಬೆಲ್ ಅವಾರ್ಡನ್ನು ಕೊಡ್ತಾರೆ. ಓಕೆ, ನೊಬೆಲ್ ಅವಾರ್ಡನ್ನು ಸ್ವೀಕರಿಸಿದ ಮೊದಲ ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡಕ್ಕೆ ಈ ಇಸ್ವಿನಲ್ಲಿ 1930ರಲ್ಲಿ ಏನು ಅಂತ ಹೇಳಿದ್ರೆ ಮೊದಲಿಗೆ ಭಾರತೀಯ ವಿಜ್ಞಾನಿ ಭೌತಶಾಸ್ತ್ರ ವಿಭಾಗಕ್ಕೆ ಮೊದಲ ಬಾರಿಗೆ ಏನು ಮಾಡಿರ್ತಾರೆ? ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಇವರ ಈ ಸ್ಮರಣಾರ್ಥ ಇಂಥ ಅದ್ಭುತ ಕಾರ್ಯ ಮಾಡಿದಂತಹ ನಮ್ಮ ಸರ್ ಸಿ ವಿ ರಾಮನ್ ಅವರ ಎಕ್ಸ್ಪ್ಲನೇಷನನ್ನು ಪರಿಗಣನೆ ಮಾಡಿ ಏನು ಮಾಡಿದ್ರು ಗೊತ್ತಾ? ಫೆಬ್ರವರಿ 28 ಎಕ್ಸ್ಪ್ಲೈನ್ ಮಾಡಿದಂತಹ ದಿನಾಂಕವನ್ನೇ ನಾವೇನು ಮಾಡಿದ್ವಿ ಅಂದರೆ ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ. ನ್ಯಾಷನಲ್ ಸೈನ್ಸ್ ಡೇ. ಇದರಿಂದ 10 ತಿಂಗಳು, ಇದರಿಂದ ಪ್ಲಸ್ 10 ಮಂತ್ಸ್, ಇದನ್ನು ನಾವೇನಂತ ಕರಿತೀವಿ? ನವಂಬರ್ 10 ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಅಂತೇಳಿ ನೋಟಿಸ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಅಂದರೆ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಫೆಬ್ರವರಿ ನೋಡಬೇಕಾದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 10 ತಿಂಗಳು
ನವಂಬರ್ ನಮ್ಮ ಮಂತ್ ಬರುತ್ತೆ. ನವಂಬರ್ 10ನ್ನು ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ. ಓಕೆ, ಇದು ನ್ಯಾಷನಲ್ ಭಾರತದಲ್ಲಿ, ಇದು ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಬೆಳಗಿನ ಹಾಗೂ ಸಂಜೆಯ ಸಮಯದಲ್ಲಿ ಸೂರ್ಯನ ಬಣ್ಣ ಕೆಂಪು. 3 ಪ್ರಶ್ನೆಗಳಿಗೆ ಒಂದೇ ಉತ್ತರ. ಅದು ಏನು? ಬೆಳಕಿನ ಚದುರುವಿಕೆ. ಆಕಾಶ ನೀಲಿ, ಅದರ ಅಪೋಸಿಟ್ ಸಮುದ್ರದ ಬಣ್ಣ ನೀಲಿ. 2 ಬಣ್ಣ, ಬೆಳಗಿನ ಹಾಗೂ ಸಂಜೆಯ ಸಮಯದಲ್ಲಿ ಸೂರ್ಯನ ಬಣ್ಣ ಕೆಂಪು. ಇವೆರಡರ ಆಧಾರದಲ್ಲಿ ನಾವು ನೋಟಿಸ್ ಮಾಡೋದೇನು ಅಂತ ಹೇಳಿದ್ರೆ, ಇವೆರಡೂ ಕನ್ಸಿಡರ್ ಮಾಡೋದಾಯಿತು ಅಂತ ಹೇಳಿದ್ರೆ ಏನಾಗಿರುತ್ತೆ? ಎಸ್, ಆಕಾಶದ ಬಣ್ಣ ಕೆಂಪಾಗಿರುತ್ತೆ. ಈ ಆಕಾಶದ ಬಣ್ಣ ಕೆಂಪಾಗಿರೋದನ್ನು ನಾವು ನೋಟಿಸ್ ಮಾಡ್ತೀವಿ. ಓಕೆ, ನೋಟಿಸ್ ಮಾಡಿದ ನಂತರ ಏನಾಗಿರುತ್ತೆ? ಇಲ್ಲಿ ಬೆಳಕಿನ ಚದುರುವಿಕೆ ನಡೆಯುತ್ತೆ. ಈ ಬೆಳಕಿನ ಚದುರುವಿಕೆಯಲ್ಲಿ ಕಾನ್ಸೆಪ್ಟನ್ನು ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಏನಾಗಿರುತ್ತೆ? ಬೆಳಗಿನ ಸಮಯದಲ್ಲಿ ಮಂಜಿನ ಕಣಗಳು, ಸಂಜೆಯ ಸಮಯದಲ್ಲಿ ಧೂಳಿನ ಕಣಗಳು. ಟಿಂಡಲ್ ಪರಿಣಾಮದ ಮೇಲೆ ವಿವರಿಸ್ತೀವಿ. ಟಿಂಡಲ್ ಪರಿಣಾಮ ಏನು ಹೇಳುತ್ತೆ ಗೊತ್ತಾ? ಅತಿ ಸಣ್ಣ ಕಣಗಳು ಪತನಗೊಂಡಾಗ, ಕಡಿಮೆ ತರಂಗ ದೂರಗಳು ಚದುರಿದಾಗ ಅದನ್ನು ನೀಲಿ ಬಣ್ಣ ಅಂತ ಕರಿತೀವಿ. ಆಕಾಶದ ಬಣ್ಣ ನೀಲಿ. ಓಕೆ, ಸ್ವಲ್ಪ ದೊಡ್ಡ ಕಣಗಳು ಅಂತ ಹೇಳಿದಾಗ ಮಂಜಿನ ಕಣಗಳು, ಧೂಳಿನ ಕಣಗಳು. ಹಾಗಾಗಿ ಏನಾಗಿರುತ್ತೆ? ಚದುರಿದ ಬಣ್ಣ ಅಲ್ಲೇ ವಾತಾವರಣದಿಂದ ದೂರ ಉಳಿದ್ಬಿಡುತ್ತೆ. ಆಯಿತಾ? ಹಾಗಾದರೆ ಆ ವಾತಾವರಣದಿಂದ ದೂರ ಉಳಿಯುತ್ತೆ ನಿಜ, ಆದರೆ ತರಂಗ ದೂರ ಹೆಚ್ಚಾಗಿರುವ ಮತ್ತು ಚದುರದ ಬಣ್ಣ, ಓಕೆ, ಯಾವುದದು? ಕೆಂಪು ಬಣ್ಣ. ನೋಡುಗನನ್ನು ಭಾಳ ಬೇಗ ಬಂದು ರೀಚ್ ಆಗುತ್ತೆ ಕಣ್ಣಿಗೆ. ಹಾಗಾಗಿ ಬೆಳಗಿನ ಹಾಗೂ ಸಂಜೆಯ ಸಮಯದಲ್ಲಿ ಸೂರ್ಯನ ಬಣ್ಣ ಕೆಂಪು. ಓಕೆ, ಆಕಾಶ ಸಮುದ್ರದ ಬಣ್ಣ, ಆಕಾಶ ಸಮುದ್ರದ ಬಣ್ಣ 2. ಓಕೆ, ಬೆಳಕಿನ ಹಾಗೂ ಸಂಜೆಯ ಸಮಯದಲ್ಲಿ ಬೆಳಕಿನ ಚದುರುವಿಕೆ ಕಾರಣ. ಇನ್ನೊಂದು, ಚದುರುವಿಕೆ ಇರಲ್ಲ ಎಲ್ಲಿ ಅಂದರೆ ಮಾಧ್ಯಮ ಇಲ್ಲದ ಹತ್ರ. ಅದು ಎಲ್ಲಿ? ಸ್ಪೇಸಲ್ಲಿ. ಸ್ಪೇಸಲ್ಲಿದ್ದವನಿಗೆ ಮತ್ತು ಇನ್ನೊಂದು ಕಡೆಗೆ ಎಲ್ಲಿ ಅಂತ ಹೇಳಿದ್ರೆ ಚಂದ್ರನಲ್ಲಿ ಏನಿರಲ್ಲ. ಸಾಮಾನ್ಯವಾಗಿ ಮಾಧ್ಯಮ ಇಲ್ಲದೇ ಇರುವುದರಿಂದ, ನಿರ್ವಾತ ಪ್ರದೇಶ ಇರುವುದರಿಂದ ಯಾವುದೇ ಬೆಳಕಿನ ಚದುರುವಿಕೆ ಇರೋಂಗಿಲ್ಲ. ಅರ್ಥ ಆಯಿತು? ಇಲ್ಲಿ ಆಕಾಶದ ಬಣ್ಣ ಕಪ್ಪಾಗಿರುತ್ತೆ. ಸೊ ಈಗೊಂದು ಪ್ರಶ್ನೆ ಏನು ಅಂತೇಳಿದ್ರೆ, ಗಗನನೌಕೆಗಳಲ್ಲಿ ಅಥವಾ ಸ್ಪೇಸ್ ಜೆಟ್ ಗಗನನೌಕೆಗಳಲ್ಲಿ ಚಲಿಸುವ ವ್ಯಕ್ತಿಗೆ ನಕ್ಷತ್ರಗಳು ಅಂತ ಕೊಟ್ಟು ಕೆಳಗಡೆ ಕಾಣಿಸುವುದಿಲ್ಲ, ಎಲ್ಲಿ ನೋಡಿದರಲ್ಲಿ ಕಾಣಿಸುತ್ತವೆ, ಪೂರ್ವ ದಿಕ್ಕಿಗೆ ಮಾತ್ರ ಕಾಣಿಸುತ್ತವೆ, ಭೂಮಿ ಇರುವಂತಹ ದಕ್ಷಿಣ ದಿಕ್ಕಿಗೆ ಮಾತ್ರ ಕಾಣಿಸುತ್ತವೆ. ಉತ್ತರ ಇದನ್ನು ನಾನು ನಾಳೆ ಹೇಳ್ತೀನಿ. ಆಯಿತಾ? ನಿಮಗೊಂದು ಟಾಸ್ಕ್ ಇದು. ಓಕೆ, ಗಗನ ನೌಕೆಗಳಲ್ಲಿ ಚಲಿಸುವ ವ್ಯಕ್ತಿಗೆ ಈ ಹಿಂದೆ ಅರೈಸ್ ಆಗಿದೆಪ್ಪ. ಓಕೆ, ಸರ್ಚ್ ಮಾಡಿ ನನಗೆ ಉತ್ತರ ಕೊಡಿ. ಓಕೆ, ಇನ್ನು ಮುಂದೆ ಒಂದೊಂದೊಂದು ಟಾಸ್ಕ್ ಕೊಡ್ತೀನಿ ನಿಮಗೆ. ಪಾಠ, ರೆಕಾರ್ಡೆಡ್ ಪಾಠ ಕೇಳೋದವ್ರಿಗೂ ಹೌದು, ಓಕೆ, ನೋಡುವವ್ರಿಗೂ ಹೌದು, ಲೈವ್ ಆಗಿ. ಓಕೆ, ಏನು? ಗಗನ ನೌಕೆಗಳಲ್ಲಿ ಚಲಿಸುವ ವ್ಯಕ್ತಿಗೆ ಏನಾಗಿರುತ್ತೆ? ಆ ನಕ್ಷತ್ರಗಳು ಅಂತೇಳಿ ಕೊಟ್ಟು ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದೀನಿ. ಏನಂತ? ಕಾಣಿಸುವುದಿಲ್ಲ, ಎಲ್ಲಿ ನೋಡಿದರಲ್ಲಿ ಅಥವಾ ನೋಡಿದತ್ತ ಕಾಣಿಸುತ್ತವೆ, ನಂತರ ಪೂರ್ವ ದಿಕ್ಕಿನಲ್ಲಿ ಕಾಣಿಸುತ್ತವೆ, ಭೂಮಿ ಇರುವ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಗೋಚರವಾಗುತ್ತವೆ. ಓಕೆ, ಚಾಯ್ಸ್ ಇಸ್ ಯುವರ್ಸ್. 4 ಆಪ್ಷನ್ ಕೊಟ್ಟಿದ್ದೀನಿ. ಪ್ರಶ್ನೆಯೂ ಇದೆ, ಮತ್ತೆ ಪುನಃ ಕೇಳಿ ನನಗೆ ಪ್ರಶ್ನೆಯನ್ನು. ಯಾವುದರಲ್ಲಿ? 720 ಆದರೆ 443598. ಓಕೆ, ಸಾಧ್ಯವಾದರೆ. ಇಲ್ಲ ಅಂತ ಹೇಳಿದರೆ ಸೊ ನೀವು ಒಂದೇ ಉತ್ತರ ಕೊಡಬೇಕು. ಓಕೆ, ಎ ಬಿ ಸಿನಲ್ಲಿ ಬರೀ ಸಿ ಅಂತೇಳಿ ಅಷ್ಟೇ ನನಗೆ ಮೆಸೇಜ್ ಮಾಡಿ. ಓಕೆ, ಬಟ್ ಏನೂ ಬೇಕಾಗಲ್ಲ. ಓಕೆ, ಎಕ್ಸ್ಪ್ಲನೇಷನ್ ನಾಳೆ ನೋಡೋಣ ಅಂತ ಇದ್ರ ಬಗ್ಗೆ. ಆಯಿತಾ? ಎಸ್, ಲೆಟ್ ಇಲ್ಲಿ ಇದಾದ ನಂತರ ನಾವು ಏನು ಅಂತೇಳಿದರೆ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ನೋಡ್ತಾ ಬರೋಣ. ಇಲ್ಲಿ ರಸ್ತೆಗಳ ಮೇಲೆ ಏನಾಗಿರುತ್ತೆ ಗೊತ್ತಾ? ರಸ್ತೆಗಳ ಮೇಲೆ ಅಲ್ಲಲ್ಲಿ ನೀರಿರುವಂತೆ, ನಾನು ಬ್ಲೂ ತಗೊಳ್ತಾ ಇರೋದ್ರಿಂದ ದಯಮಾಡಿ ಸೊ ಇದನ್ನು ನೋಟಿಸ್ ಮಾಡಬೇಕು. ಇದು ಒಂದನ್ನು ಮಾತ್ರ ಇವರ ಪರ್ಮಿಷನನ್ನು ತೊಗೊಂಡು, ಸರ್ ಪರ್ಮಿಷನ್ ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವೈಟನ್ನು ತಗೊಳ್ತಾ ಇದ್ದೀನಿ. ದಯಮಾಡಿ ಕ್ಷಮಿಸ್ಬೇಕು. ಏನು ಅಂತ ಹೇಳಿದ್ರೆ ಇಲ್ಲಿ ನೀರಿದೆ. ಸೊ ಇಲ್ಲಿ ನಾವು ಆ ರಸ್ತೆ ಇದೆ ಅಂತ ಅಂದ್ಕೊಳ್ಳೋಣ. ಈ ರೀತಿ ರಸ್ತೆ ಇದೆ ಅಂದ್ಕೊಂಡ್ರಿ ಅಂದರೆ ಸೊ ಇಲ್ಲಿ ಬ್ಲೂ ಕಲರನ್ನು ನಾವು ನೋಟಿಸ್ ಮಾಡ್ತೀವಿ. ಅಂದರೆ ಅಲ್ಲಲ್ಲಿ ನೀರಿದೆ ಅಂದ್ಕೊಂಡ್ರೆ. ಓಕೆ, ಅಲ್ಲಲ್ಲಿ ಏನಿದೆ? ನೀರಿದೆ ಅಂದ್ಕೊಂಡ್ವಿ ಅಂದರೆ
ಹೀಗಿದೆ ಅನ್ಕೋಣ. ಮಳೆಗಾಲದಲ್ಲಿ ಈ ರೀತಿ ಇರುತ್ತೆ, ಹೌದಾ? ಅತಿ ತೆಳುವಾದ ಪದರಿನ ಆಧಾರದ ಮೇಲೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಸ್, ಈ ರೀತಿ ರಸ್ತೆಯನ್ನು ನಾವು ನೋಟಿಸ್ ಮಾಡ್ತೀವಿ. ಓಕೆ, ರಸ್ತೆ ಮೇಲೆ ನೀರಿದೆ ಅಂತೇಳಿ ನಾವು ಭಾವಿಸ್ತೀವಲ್ಲ. ಸೊ ರಸ್ತೆ ಮೇಲೆ ನೀರಿದೆ, ಇದಾದ ನಂತರ ಅತಿ ಅಂದರೆ ಪೆಟ್ರೋಲ್ ಉತ್ಪನ್ನಗಳು ಪತನಗೊಂಡಾಗ ಜಿಡ್ಡಿನ ಅಂಶ, ಆ ಜಿಡ್ಡಿನ ಅಂಶ ಏನಾಗಿರುತ್ತೆ ಅಲ್ಲಲ್ಲಿ ಈ ರೀತಿ ಇಲ್ಲಿರುತ್ತೆ. ಓಕೆ, ಇವು ನೀರಿನೊಂದಿಗೆ ಬೆರೆಯಲ್ಲ, ಭಾಳ ಬೇಗ ಸಪ್ರೇಟ್ ಆಗಿಬಿಡ್ತವೆ, ಅದು ಮೇಲಕ್ಕೆ ತೇಲುತ್ತೆ. ಅತಿ ತೆಳುವಾದ ಪದರನ್ನು ಥಿನ್ ಫಿಲ್ಮನ್ನು ಫಾರ್ಮೇಷನ್ ಮಾಡಿ ಬೆಳಕು ಪತನಗೊಂಡಾಗ ಅದರ ಒಂದರಂತೆ ಹರಡಿ ಏನಾಗಿರುತ್ತೆ ಗೊತ್ತಾ, ನಮಗೇನು ಕೊಡುತ್ತೆ ಅಂತ ಹೇಳಿದ್ರೆ ಏನು ಕೊಡುತ್ತೆ, ಬಣ್ಣದ ಕಲರವವನ್ನು ನೀಡ್ತಾ ಹೋಗುತ್ತೆ. ಇಲ್ಲಿ ಎಲ್ಲ ಬಣ್ಣದ ಕಲರವನ್ನು ನೀಡುತ್ತೆ. ಇದನ್ನು ನಾವು ಬೆಳಕಿನ ವ್ಯತೀಕರಣ, ಇಂಗ್ಲೀಷ್ನಲ್ಲಿ ಇಂಟರ್ಫರೆನ್ಸ್ ಆಫ್ ಲೈಟ್. ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಕರಿತೀವಿ. ಸೊ ಬೆಳಕಿನ ವ್ಯತೀಕರಣ, ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಇಂಟರ್ಫರೆನ್ಸ್ ಆಫ್ ಲೈಟ್, ದಟ್ ಈಸ್ what is that interference of light? The ray of light or light waves are superimposed on one another, which gives color patterns. Okay, that is white dark fringe width. Second PUC ನಲ್ಲಿ ಇದೆ ಇದು, ಹೌದಾ? ಸೊ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಇದನ್ನು ನಾವು ನೋಟಿಸ್ ಮಾಡ್ತೇವೆ. ಆದರೆ ರಸ್ತೆ ಮೇಲೆ ನಾವು ದಿನನಿತ್ಯದಲ್ಲಿ ನೋಡಿದಾಗ ಬೆಳಕಿನಲ್ಲಿ ಫೋಟಾನ್ಸ್ಗಳು ಬೇರೆ ಇರೋದರಿಂದ ಪ್ಯಾಟರ್ನ್ಸ್ಗಳನ್ನು ನೋಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಬೆಳಕಿನ ವ್ಯತೀಕರಣ ಅಂತ ಕರಿತೀವಿ. ಆಗ ಒಂದರ ಮೇಲೊಂದರಂತೆ ಹರಡಿ ಏನಾಗಿರುತ್ತೆ ಅಂದರೆ ನಮಗೆ ಬಣ್ಣ ನೀಡುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ಪೆಟ್ರೋಲ್ ಉತ್ಪನ್ನಗಳ ಪತನಗೊಂಡಾಗ ಏನಾಗಿರುತ್ತೆ, ಬಣ್ಣದ ಕಲರವ ಕಾಣುತ್ತೇವೆ, ಬೆಳಕಿನ ವ್ಯತೀಕರಣ. ಕೇಳಿದ್ದಾರೆ ಎಕ್ಸಾಮಿಗೆ. ಸೋಪಿನ ನೀರಿನ ಗುಳ್ಳೆಗಳ ಮೇಲೆ ಬಣ್ಣದ ಕಲರವ ಅವಾಗಲೂ ಅಷ್ಟೇ ನೋಡ್ತೀವಿ. ನಂತರ ತಿಳಿ ಸಾಂಬಾರಿಗೆ ಅಥವಾ ಸಾಂಬಾರುಗಳಿಗೆ ನಾವೇನು ಮಾಡ್ತೀವಿ, ಏನಾದರೂ ಒಗ್ಗರಣೆ ಹಾಕಿದಾಗ ಫ್ಲೋಟ್ ಆಗ್ತಾ ಇರುತ್ತೆ ತೆಳುವಾಗಿ, ಆಗ ಬಣ್ಣ ಕಾಣಿಸ್ತಾ ಇರುತ್ತೆ. ನೀರಿನ ಮೇಲೇ ನೀವು ಕೊಬ್ಬರಿ ಎಣ್ಣೆ ಸ್ವಲ್ಪ ಚೆಲ್ರಿ, ಓಕೆ, ತೆಳುವಾದ ಫ್ಲೇಮ್ ಮಾಡಿ ವೈಟ್ ರೇ ಆಫ್ ಲೈಟ್, ವೈಟ್ ಅಥವಾ ದೃಗೋಚರದಲ್ಲಿ ನೋಡಿದಾಗ ಅಥವಾ ತೊಟ್ಟಿಯಲ್ಲಿ ತೊಟ್ಟಿ ಇರುತ್ತೆ, ಅಲ್ಲೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದಾಗ ಮೇಲೆ ತೇಲುತ್ತೆ, ಆವಾಗ ಪ್ಯಾಟ್ರನ್ಸ್ಗಳು ಕಾಣಿಸ್ತವೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದು ಬೇಡಪ್ಪ, ಅರ್ಲಿ ಮಾರ್ನಿಂಗು ನೀವು ಗಾಡಿ ನಿಲ್ಲಿಸೋದು ಪ್ರತಿದಿನ ನಿಲ್ಲಿಸ್ತಾ ಇರ್ತೀರಿ. ಓಕೆ, ಸೊ ನೀರು ಹಾಕಿ ಎಲ್ಲ ಗುಡಿಸಿದ ಮೇಲೆ ಎಲ್ಲರೂ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಒಂದು ಯಾವುದೋ ಒಂದು ಆಯಿಲ್ ಕಂಟೆಂಟ್ ಕಚ್ಚಾ ತೈಲ ತಕ್ಷಣ ಬಿತ್ತು ಅಂದರೆ ಕಲರ್ ಪ್ಯಾಟರ್ನ್ಸ್ ಕಾಣಿಸುತ್ತೆ. ಬೆಳಗ್ಗೆ ನೀರು ಹಾಕುವಾಗ ಅರ್ಲಿ ಮಾರ್ನಿಂಗ್ ಬೆಳಕಿನ ವ್ಯತೀಕರಣ, ಅದು ಅರ್ಥ ಆಯಿತು. ಸೊ ಹೀಗೆ ನಾವು ನೋಟಿಸ್ ಮಾಡ್ತಾ ಬರ್ತೀವಿ. ಸೊ ಇದಾದ ನಂತರ ಯಾವುದೇ ಬಣ್ಣ ಗೊತ್ತಿರಲಿ, ಯಾವುದೇ ಬಣ್ಣಗಳಲ್ಲಿ ನಾವು ಗಮನಿಸ್ತೀವಲ್ಲ, ಸೊ ಇವುಗಳಲ್ಲಿ ಏನಾಗಿರುತ್ತೆ ನೋಡ್ಕೊಂಬರೋಣ ಅಲ್ಲಿ. ಸೊ ಏನಾಗಿರುತ್ತೆ ಗೊತ್ತಾ, ಸೊ ಒಂದು ಕೆಂಪು ರೋಸನ್ನು ನೋಡ್ತಾ ಇದ್ದೀವಿ ಅಂದ್ಕೊಂಡ್ರೆ, ಓಕೆ, ಕೆಂಪು ರೋಸನ್ನು ನೋಡ್ತಾ ಇದ್ದೀವಿ. ಸೊ ಈ ಭಾಗದಲ್ಲಿ ಪೆಟಲ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಸೊ ನಂತರ ಒಂದು ಸ್ವಲ್ಪ ನಾವು ನೋಡುವ ಹಾಗೆ ಏನಾಗಿರುತ್ತೆ, ಹಸಿರು ಬಣ್ಣಗಳನ್ನು ಸಹಿತ ನೋಟಿಸ್ ಮಾಡ್ತೀವಿ. ಹೌದಾ? ಯಾಕಿದು ಕೆಂಪು ಆಗಿ ಗೋಚರ ಆಗಬೇಕು? ಪ್ರಶ್ನೆ ಭಾಳ ಚೆನ್ನಾಗಿದೆ, ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಅಂಥ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಬರ್ತೀವಿ. ಓಕೆ, ಸೊ ಸಂಪೂರ್ಣವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಸೊ ಹೀಗೆ ಇದೆಲ್ಲ ಏನಾಗಿರುತ್ತೆ, ಕೆಂಪು ಬಣ್ಣದಲ್ಲಿ ನಾವು ನೋಟಿಸ್ ಮಾಡುವಂಥದ್ದು. ಯಾಕೆ ಇದು ಕೆಂಪು ರೋಸು ಯಾಕೆ ಕೆಂಪು ಬಣ್ಣದಲ್ಲಿ ಗೋಚರ ಆಗುತ್ತೆ, ಬೇರೆ ಬಣ್ಣದಲ್ಲಿ ಯಾಕಾಗಲ್ಲ? ಆಪ್ಷನ್ ಮಾತ್ರ ಕೆಂಪು ಇದೆ ಹಾಗಾಗಿ ಕೆಂಪು ಅಂತೇಳಿ. ಆಪ್ಷನ್ ಹೆಂಗೆ ಕೊಟ್ಟಿದ್ದಾನೆ ಗೊತ್ತಾ, ಭಾಳ ಚೆನ್ನಾಗಿ ಕೊಡ್ತಾನೆ. ಏನು ಅಂತ ಹೇಳಿದ್ರೆ ನೋಟಿಸ್ ಮಾಡೋಣ. ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮೊಗ್ಗಿನ ರೂಪದಲ್ಲಿ ಇರುವಂತಹ ಒಂದು ರೋಸ್ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಕೆಂಪು ಬಣ್ಣದಲ್ಲಿ ಯಾಕೆ ಕಾಣಿಸುತ್ತೆ ಸಾರ್? ಆಪ್ಷನ್ ಹಿಂಗಿದೆ, ಏನಂತೆ ಆಪ್ಷನ್ ಭಾಳ ಚೆನ್ನಾಗಿ ಕೊಡ್ತಾ ಹೋಗ್ತಾನೆ. ಏನು ಅಂತ ಹೇಳಿದ್ರೆ ಎಲ್ಲ ಬಣ್ಣಗಳನ್ನು ಹೀರಿಕೊಂಡು ಕೆಂಪು ಬಣ್ಣ ನೀಡುತ್ತದೆ, ಒಂದೇ ಆಪ್ಷನ್. ಎಲ್ಲ ಬಣ್ಣಗಳನ್ನು ನೀಡಿ ಕೆಂಪು ಬಣ್ಣ ನೀಡುತ್ತೆ, ಒಂದೇ ಆಪ್ಷನ್. ಓಕೆ, ನಂತರ ಕೆಂಪು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಂಡು ಕೆಂಪು ಬಣ್ಣವನ್ನು ನೀಡುತ್ತದೆ. ಓಕೆ, ಎರಡನೇ ಆಪ್ಷನ್ ಏನಿದೆ, ಬಿಳಿ ಬಣ್ಣದ ಬೆಳಕಿನ ಕಿರಣದಲ್ಲಿ 7 ಬಣ್ಣಗಳಿರುತ್ತಲ್ಲ, ಆ 7 ಬಣ್ಣಗಳಲ್ಲಿ ಕೆಂಪು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ. ಮೂರನೇ ಆಪ್ಷನು ಕೆಂಪು ಬಣ್ಣವನ್ನು ಮಾತ್ರ ಹೀರಿಕೊಂಡು ಉಳಿದೆಲ್ಲ ಬಣ್ಣಗಳನ್ನು ಪ್ರತಿಫಲಿಸುತ್ತದೆ. ಓಕೆ, ನಂತರ 4ನೇ ಆಪ್ಷನ್ನು ಹೇಳಲು ಸಾಧ್ಯವಿಲ್ಲ.
ಅರ್ಥ ಆಯಿತು. ಸೊ ಕಾರಣ ಏನು ಅಂದರೆ ಬಿಳಿ ಬೆಳಕಿನ ಕಿರಣಗಳಲ್ಲಿ ಬಂದಂಥದ್ರಲ್ಲಿ ಬಿಳಿ ಬೆಳಕಿನ ಕಿರಣ ಏನು ಬರುತ್ತಲ್ಲಪ್ಪ, ಆ ಬಿಳಿ ಬೆಳಕಿನ ಕಿರಣಗಳಲ್ಲಿ ಏನಾಗಿರುತ್ತೆ ಗೊತ್ತಾ, 7 ಬಣ್ಣಗಳು ಅಡಗಿದ್ದರಲ್ಲಿ ವಿಬ್ ಗಯಾರ್ ಅಂತ ಏನಿರುತ್ತಲ್ಲ, ಓಕೆ, ವಿಬ್ ಗಯಾರ್ ಅಂತ ನೀವೇನು ನೋಟಿಸ್ ಮಾಡ್ತೀರಲ್ಲ, VIB GYOR ಈ ಬಣ್ಣಗಳಲ್ಲಿ ಏನಾಗಿರುತ್ತೆ ಗೊತ್ತಾ, ಕೆಂಪು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಂಡು ಕೆಂಪು ಬಣ್ಣ ನೀಡುತ್ತೆ. ಈಗ ಒಂದು ಕೆಳಗೊಂದು ಹಸಿರು ಬಣ್ಣ ಬರೆದೆ ನಾನು, ಹೌದಾ, ಕೆಳಗೊಂದು ಹಸಿರು ಬಣ್ಣ ಬರೆದಿದ್ದೀನಿ. ಈ ರೋಸ್, ಓಕೆ, ಈ ರೋಸಿನ ಕೆಳಭಾಗದಲ್ಲಿ ಇರುವಂತಹ ಈ ರೀತಿ ಇರುವಂತಹ ಒಂದು ಎಲೆಯೂ ಸಹಿತ ನಾವು ಏನು ನೋಟಿಸ್ ಮಾಡ್ತಾ ಇದ್ದೀರಲ್ಲ, ಇದು ಸಹಿತ ಯಾಕೆ ಗ್ರೀನ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಯಾಕೆ ಗ್ರೀನ್ ಆಗಿ ಕಾಣಿಸುತ್ತೆ ಗೊತ್ತಾ, ಈ ಈ ಗ್ರೀನ್ ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಂಡು ಏನಾಗಿರುತ್ತೆ ಅಂದರೆ ಗ್ರೀನ್ ಬಣ್ಣವನ್ನು ಎಕ್ಸಿಬಿಟ್ ಮಾಡುತ್ತೆ. ಅಂದರೆ ತನ್ನಲ್ಲಿರುವಂಥ ಗುಣಲಕ್ಷಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಂಡು ಪ್ರತಿಫಲಿಸುತ್ತೆ. ಆ ಬೆಳಕನ್ನು ಪ್ರತಿಫಲಿಸಿದಾಗ ಆ ವಸ್ತುವಿನ ಬಣ್ಣ ಗೋಚರವಾಗುತ್ತೆ. ಓಕೆ, ಸೊ ಹೀಗೆ ನಾವು ನೋಟಿಸ್ ಮಾಡುವಂಥದ್ದು. ರೋಸ್ ಒಂದು ಸ್ವಲ್ಪ ಸರಿ ಇಲ್ಲ, ಆಯಿತಾ, ಯಾರು ತಗೊಳಕ್ಕೆ ಹೋಗಬೇಡ್ರಿ ಅಷ್ಟೇ. ಆಯಿತಾ, ಬೇಜಾರಾಗಬೇಡಿ, ಯಾರು ತಗೊಳಕ್ಕೆ ಹೋಗ್ಬೇಡ್ರಿ, ಓಕೆನಾ. ಸೊ ಇಲ್ಲೊಂದು ಸ್ವಲ್ಪ ಹಂಗೆ ಸ್ವಲ್ಪ ಇದ್ರೆ ಸಾಕು, ನಾನು ಹೇಳೋದಕ್ಕಂತೇಳಿ ನಾನು ಇದನ್ನು ಬರೆದೆ. ಓಕೆ, ದಯಮಾಡಿ ಎಸ್. ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ನೋಡ್ತೇವಲ್ಲ, ಯಾವುದೇ ಬಣ್ಣ ನೋಡ್ರಿಯಪ್ಪ ನೀವು, ಯಾವ ಬಣ್ಣಗಳಲ್ಲಿ ಆ ಬಣ್ಣವನ್ನು ಹೊರತುಪಡಿಸಿ, ಯಾವ ಬಣ್ಣ ನೋಡ್ತಾ ಇದೆಯಾ, ಹಳದಿ ಬಣ್ಣ ನೋಡ್ತಾ ಇದೆಯಾ, ಆ ಬಣ್ಣ ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಂಡು ಆ ಬಣ್ಣವನ್ನು ಪ್ರತಿಫಲಿಸುತ್ತೆ. ಸೊ ಪ್ರತಿಫಲನ ಕ್ರಿಯೆಯಲ್ಲಿ ಜರುಗುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯಿತು. ಸೊ ಈಗ ನೆಕ್ಸ್ಟ್ ನಮ್ಮ ಕಾನ್ಸೆಪ್ಟ್, ಬೆಳಕಿನಲ್ಲಿಯೇ ಒಂದು ರಾಯಲ್ ಅಂತ ಅನಿಸಿಕೊಂಡಂತಹ ಪೂರ್ಣಾಂತರಿಕ ಪ್ರತಿಫಲನ. ಜಬರ್ದಸ್ತ್ ಕಾನ್ಸೆಪ್ಟ್. ನೀವು ಯಾವುದನ್ನು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪೂರ್ಣಾಂತರಿಕ ಪ್ರತಿಫಲನವನ್ನು ನೀವು ನೋಡಿಕೊಂಡು ಹೋಗಲೇಬೇಕು. ಪೂರ್ಣಾಂತರಿಕ ಪ್ರತಿಫಲನ ಎಕ್ಸಾಮ್ಗೆ ಗ್ಯಾರಂಟೀಡ್ ಟಾಪಿಕ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR ಅಂತ ಕರಿತೀವಿ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ಇದನ್ನು ನಾವು ಹೇಳೋದಕ್ಕೆ ನಾವು ಹೊರಟ್ವಿ ಅಂತ ಹೇಳಿದ್ರೆ ನಮಗೊಂದು ಎಕ್ಸ್ಟ್ರಾ ಬೇಕು. ಸೆಲೆಕ್ಟೆಡ್ ಇಲ್ಲಿ ನಾವೇ ಬರ್ಕೊಳ್ಳೋಣಂತೆ. ಏನಾಗಿರುತ್ತೆ, ಪೂರ್ಣಾಂತರಿಕ ಪ್ರತಿಫಲನ ಒಂದು ಡೆಫಿನೇಷನ್ ಹೇಳಿದ್ರೆ ನಮಗೆ ಭಾಳ ಬೇಗ ಅರ್ಥ ಆಗಿಲ್ಲ. ಹೆಂಗೆ ಹೇಳ್ಬೇಕು ಅದನ್ನು ಅಂತಂದರೆ, the ray of light complete reflection in the denser medium and it travel to rarer medium, that is called total internal reflection. ಕನ್ನಡದಲ್ಲಿ ಹೇಳೋದಾಯಿತು ಅಂದರೆ, ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಪ್ರತಿಫಲಿಸಿ ವಿರಳ ಮಾಧ್ಯಮಕ್ಕೆ ಚಲಿಸುವಂತಹ ಕ್ರಿಯೆಯನ್ನು ಏನಂತ ಕರಿತೀವಿ, ಪೂರ್ಣಾಂತರಿಕ ಪ್ರತಿಫಲನ ಅಂತ ಕರಿತೀವಿ. ಎಸ್, ಓಕೆ. ನಮಗಿಲ್ಲಿ ಒಂದು ಡೈಮಂಡ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಡೈಮಂಡ್ ಅಂಥೇಳಿ ಬಂದಾಗ ಎಸ್, ಇಲ್ಲ ನೋ 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 ಡೈಮಂಡ್ ಶೇಪು ಫಂಕ್ಷನಲ್ ಗ್ರಾಫ್ ನೋ ಇಲ್ವಾ, ಲೆಟ್ ಇಟ್ ಎಸ್. ಇಲ್ಲಿ ಒಂದು ಡೈಮಂಡ್ ಬರ್ಕೊಂಬೋಣಪ್ಪ, ಭಾಳ ಈಸಿ. ಓಕೆ, ಸೊ ನೋಡೋಣ. ಇಲ್ಲಿ ಒಂದು ಡೈಮಂಡನ್ನು ನಾವು ಬರ್ಕೊಂಡ್ವಿ ಅಂದರೆ ತುಂಬ ಈಸಿಯಾಗಿ ನಾವು ಅದನ್ನು ಏನು ಮಾಡ್ಬೋದು, ಡಿಫೈನ್ ಮಾಡ್ಕೋಬೋದು. ಈ ರೀತಿ ಒಂದು ಡೈಮಂಡು. ಈ ಡೈಮಂಡಲ್ಲಿ ನಾವು ಏನು ಗಮನಿಸ್ತೀವಿ ಅಂಥೇಳಿ ಬಂದಾಗ, ಸೊ ಓಕೆ, ಸೊ ಡೈಮಂಡ್ ಅಂತೇಳಿ ಬಂತು. ಇದರಲ್ಲಿ ಬೆಳಕಿನ ಕಿರಣಗಳನ್ನು ನಾವು ತುಂಬ ಚೆನ್ನಾಗಿ ಗಮನಿಸೋದಾಯಿತು ಅಂದರೆ, ಸೊ ಕೆಳಗಡೆ ಕಟಿಂಗ್ಸ್ ಎಷ್ಟಿರುತ್ತೆ ಗೊತ್ತಾ? ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಕಟಿಂಗ್ ಕೆಳಗಡೆ ಎಷ್ಟಿರುತ್ತೆ ಅಂದರೆ 16 ಕಟಿಂಗ್ಸ್ ಇರುತ್ತೆ, ಮೇಲುಗಡೆ 24 ಕಟಿಂಗ್ಸ್ ಇರ್ತದೆ. ಸಾಮಾನ್ಯವಾಗಿ ಬೆಳಕು ಏನಾಗಿರುತ್ತೆ, ತುಂಬ ಚೆನ್ನಾಗಿ ಪ್ರತಿಫಲಿಸಿ ಹೊರಗೆ ಬರ್ತಾ ಇರುತ್ತೆ. ಬೆಳಕಿನ ಕಿರಣವನ್ನು ನಾವು ಒಂದೊಂದಾಗಿ ಗಮನಿಸೋದಾಯಿತು ಅಂದರೆ, ಬೆಳಕು ಪತನಗೊಳ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಬೆಳಕು ಏನಾಗ್ತದೆ, ಪತನಗೊಳ್ತಾ ಇದೆ ಅಂತ ಅಂದ್ಕೊಂಡ್ವಿ ಅಂದರೆ, ಓಕೆ, ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಪತನಗೊಂಡ ನಂತರ ಬೆಳಕು ಸಂಪೂರ್ಣವಾಗಿ ವಕ್ರೀಭವನಗೊಳ್ಳುತ್ತೆ. ವಕ್ರೀಭವನಗೊಂಡು ಈ ರೀತಿ ನೋಡಿ, ಬೆಳಕಿನ ಕಿರಣ ಪ್ರತಿಫಲಿಸಿ
ಆನಂತರ 100% ಈ ಬಿಂದುವಿನಿಂದ ಏನಾಗಿರುತ್ತೆ ಪ್ರತಿಫಲಿಸುತ್ತೆ, ನಂತರ ಇಲ್ಲಿಂದ ಪ್ರತಿಫಲಿಸುತ್ತೆ. ಹೀಗೆ ಬೆಳಕಿನ ಕಿರಣ ಪ್ರತಿಫಲಿಸಿ ವಿರಳ ಮಾಧ್ಯಮಕ್ಕೆ ಚಲಿಸುತ್ತೆ. ಸೊ ವಿರಳ ಮಾಧ್ಯಮಕ್ಕೆ ಏನಾಗಿರುತ್ತೆ, ಇದು ಚಲಿಸುತ್ತೆ. ಹೀಗೆ ಅಂದರೆ ಬೆಳಕಿನ ಕಿರಣವನ್ನು ನೀವು ಗಮನಿಸೋದಾಯಿತು ಅಂತ ಹೇಳಿದ್ರೆ, ರೇ ಆಫ್ ಲೈಟ್ ನಾವು ನೋಟಿಸ್ ಮಾಡೋದೇನು ಅಂತ ಹೇಳಿದ್ರೆ, ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ಏನಾಗುತ್ತೆ ವಿರಳ ಮಾಧ್ಯಮಕ್ಕೆ ಏನಾಗಿರುತ್ತೆ ಚಲಿಸುವ ಕ್ರಿಯೆ. ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಪ್ರತಿಫಲಿಸಿ ವಿರಳ ಮಾಧ್ಯಮಕ್ಕೆ ಚಲಿಸುವ ಕ್ರಿಯೆಯನ್ನು ಪೂರ್ಣಾಂತರಿಕ ಪ್ರತಿಫಲನ ಅಂತ ಕರಿತೀವಿ. ಇದರಲ್ಲಿ ನಾಳೆ ದಿನ ನಾನು RRBಗೆ ಮತ್ತು IASಗೆ ಯಾವ್ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ, ಮತ್ತು KAS KPSCಗೆ ಸಂಬಂಧಪಟ್ಟಂತೆ KAS PSI ಮತ್ತು PCಗಳಿಗೆ ಗ್ಯಾರಂಟೀಡ್ PC to DC ಕಾನ್ಸೆಪ್ಟ್ ಇದು ಗೊತ್ತಿರಲಿ. PC to DC ಕಾನ್ಸೆಪ್ಟ್ ನಾಳೆ ದಿನ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನನ್ನ ಅವಧಿ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಓಕೆ, ಸೊ ಅದನ್ನು ಇದಕ್ಕೆ ವಿರಾಮ ಇಟ್ಟರೆ ಅಲ್ಲಿಗೆ ಆಗಂಗಿಲ್ಲ, ಕಾಮೆ ಇಟ್ಟು ಮುಂದಕ್ಕೆ ಹೋಗ್ಬಿಡೋಣ ಆಯಿತಾ. ಕಾಮೆ ಇಡೋಣ, ಮುಂದೆ ವಿರಾಮ, ಮುಂದೆ ಅಂದ್ರೆ ಒಂದು ದಿವಸ ಓಕೆ ವಿರಾಮ ಇಡೋಣಂತೆ. ಸೊ ಮುಂದೆ ನಮ್ಮ ಸರ್ ಜಬರ್ದಸ್ತ ಬಂದಿದ್ದಾರೆ. ಸೊ ನೆಕ್ಸ್ಟ್ ಕ್ಲಾಸ್ ರೆಡಿ. ಓಕೆ, ಸೊ ಯಾರ್ಯಾರಿಗೆ ಇನ್ನು ಟೆಕ್ಸ್ಟ್ ಬುಕ್ ಬೇಕಾಗಿರುತ್ತೆ ಓಕೆ ದಯಮಾಡಿ ನನ್ನ ನಂಬರು ಓಕೆ ಗೊತ್ತಿರುತ್ತೆ ನಿಮಗೆ, ಆ ನಂಬರ್ಗೆ ಫಾರ್ವರ್ಡ್ ಮಾಡಿ, ನಿಮ್ಮ ಅಡ್ರೆಸ್ಸನ್ನು ಫಾರ್ವರ್ಡ್ ಮಾಡಿದರೆ ಇದರ ಡೀಟೇಲ್ಸ್ ಕೊಡ್ತೀನಿ. ಸೊ ಅದರ ಮುಂದಿನ ಇದನ್ನು ಏನು ಮಾಡೋಂತ್ರಿ ಅಂದರೆ ಕಾರ್ಯವನ್ನು ನೋಡುವಂತ್ರಿ. ಓಕೆ, ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಅಪ್ಲೈಡ್ ಸೈನ್ಸ್ ಹಳೆ ಕ್ವಶನ್ ಪೇಪರ್ನ ಸಂಪೂರ್ಣವಾಗಿ 99ರಿಂದ 2020-21 ಡಿಸೆಂಬರ್ವರೆಗೂ ಏನಾಗಿದೆ ಅಲ್ಲ ಎಲ್ಲದೂ ಉತ್ತರ ಸಮೇತ ನೀಡಲಾಗಿದೆ. ಸೊ ಎಲ್ಲ ನೀವು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನಿಲ್ಲ, ಅಷ್ಟೂ ನೋಡ್ತಾ ಹೋಗಿದ್ದೀವಿ. ಓಕೆ, ಮುಂಬರಲಿರುವಂತಹ ನಮ್ಮ ಸಂತೋಷ್ ಸರ್ ಅವರ ಬರ್ತಡೆಗೆ ದಯಮಾಡಿ ಏನು ಅಂತ ಹೇಳಿದ್ರೆ ಒಂದು ಗಿಡವನ್ನು ಓಕೆ ಒಂದು ಸಸಿಯನ್ನು ಇಟ್ಟು ಸೊ ವಿಶನ್ನು ತಿಳಿಸಿ, ಅದೇ ₹1 ನೀವು ಕೊಡಬೇಕಾದಂತಹ ಗೌರವ ಸೂಚಕ. ಓಕೆ, ಧನ್ಯವಾದಗಳೊಂದಿಗೆ ನಿರಂಜನ್ ಮೂರ್ತಿ. ಥ್ಯಾಂಕ್ ಯು.